press the bell icon on the YouTube app and never miss another update. ಹಾಯ್, ಚೆನ್ನಾಗಿದ್ದೀರಾ? ನಾವು ಕಳೆದ ಕ್ಲಾಸಲ್ಲಿ GS ಶಿವರುದ್ರಪ್ಪನವರು ಬರೆದಂತಹ ಮುಂಬೈ ಜಾತಕ ಪದ್ಯವನ್ನು ನೋಡಿದ್ವಿ. ಈಗ ಇನ್ನೊಂದು ಪದ್ಯ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತ. ಇದನ್ನು ಬರೆದಂಥವರು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಇವರು. ಈ ವರ್ತಮಾನದ ಸರಳ ವಿಚಾರಗಳನ್ನು, ಇರತಕ್ಕಂಥ ಸಮಸ್ಯೆಗಳನ್ನು ಅತ್ಯಂತ ಸಲ್ಲಿತವಾಗಿ ಅದರ ಒಳ ವಿವರಗಳೊಂದಿಗೆ ಹೇಳ್ತಕ್ಕಂತಹ ಒಂದು ಕೌಶಲವನ್ನು ಕರಗತ ಮಾಡಿಕೊಂಡಿರ್ತಕ್ಕಂಥವರು ಈ ಲಲಿತಾ ಸಿದ್ದಬಸವಯ್ಯನವರು. ಅಪರೂಪದ ಕವಯಿತ್ರಿ ಇವರು. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಜನಿಸಿದವರು. ತಂದೆ DS ಸಿದ್ದಲಿಂಗಯ್ಯ, ತಾಯಿ ಶ್ರೀಮತಿ R ಪುಟ್ಟಮ್ಮಣಿ. ಇವರು BSc ಪದವೀಧರೆಯಾಗಿದ್ದು 28 ವರ್ಷಗಳ ಕಾಲ ಸರ್ಕಾರಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದು ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡವರು. ಇವರು ಆನೆಘಟ್ಟ ಎಂಬ ಕಥಾ ಸಂಕಲನವನ್ನು, ಇನ್ನೊಂದು ಸಭಾಪರ್ವ ಎಂಬ ನಾಟಕವನ್ನು, ಮಿಸ್ಟರ್ ಛತ್ರಪತಿ ಅಂತಕ್ಕಂಥ ನಗೆ ಬರಹವನ್ನು ಕೂಡ ಬರೆದಿದ್ದಾರೆ. ಈ ಒಂದು ಪದ್ಯವನ್ನು, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತಕ್ಕಂಥ ಈ ಪದ್ಯವನ್ನು ಅವರು ಪ್ರಸ್ತುತ ಲಲಿತಾ ಸಿದ್ದಬಸವಯ್ಯನವರ ಕವಿತೆಯನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕವಿತೆ 2006 ಅನ್ನತಕ್ಕಂಥ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಈ ಪದ್ಯದ ಮುಖ್ಯ ತಿರುಳೇನು ಅಂತೇಳಿದರೆ, ಇವತ್ತಿನ ದಿವಸ ನಮಗೆಲ್ಲ ಗೊತ್ತಿರುವ ಹಾಗೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕಾರಣ ನಮ್ಮ ಸಂಕೀರ್ಣಮಯವಾಗಿರ್ತಕ್ಕಂಥ ಬದುಕು, ನಾವು ರೂಢಿಸಿಕೊಂಡು ಬರ್ತಾ ಇರತಕ್ಕಂಥ ಬದುಕು. ಈ ಒಂದು ಹಿನ್ನೆಲೆಯಲ್ಲಿ ಆ ವೃದ್ಧರ ತಲ್ಲಣಗಳು ಹೇಗಿರ್ತವೆ ಅಂದರೆ, ಮನುಷ್ಯನ ಜೀವನದಲ್ಲಿ ಶೈಶವ, ಬಾಲ್ಯ, ಯೌವನ, ವೃದ್ಧಾಪ್ಯ ಅಂತಕ್ಕಂಥದ್ದು ಬರ್ತದೆ. ಈ ವೃದ್ಧ ಆಶ್ರಮದಲ್ಲಿ ಅಂದರೆ ವೃದ್ಧಾಪ್ಯದಲ್ಲಿ ಮನುಷ್ಯ ಹೆಚ್ಚೆಚ್ಚು ಡಿಪೆಂಡಬಲ್ ಅಂದರೆ ಅವನು ಇನ್ನೊಬ್ಬರನ್ನ ಅವಲಂಬಿಸ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಹಿಂದಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು, ಈ ವಾನಪ್ರಸ್ಥ ಅಂತ ಹೇಳ್ತಕ್ಕಂಥದ್ದು ಅದಕ್ಕೇ. ಅಂದರೆ ಅವರು ಒಂದು ರಾಜರಾಗಿರಲಿ ಅಥವಾ ಜನರಾಗಿರಲಿ ಒಂದು ವಯಸ್ಸಿಗೆ ಮುಟ್ಟಿದ ಮೇಲೆ ಸ್ವಯಂ ನಿವೃತ್ತಿಯನ್ನು ಪಡೆದು, ಅಂದರೆ ಈ ಲೌಕಿಕವಾಗಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಅವರು ತಲೆ ಹಾಕೋದನ್ನು ಬಿಟ್ಟು ತಾವು ಸ್ವಂತವಾಗಿ ಬದುಕ್ತಕ್ಕಂಥ ಒಂದು ಇದನ್ನು ಮಾಡ್ತಾಯಿದ್ರು. ಈ ನಮ್ಮ ವಾಸ್ತವಿಕ ಜೀವನಕ್ಕೆ ಬಂದಾಗ ನಾವು ನೋಡ್ತೇವೆ. ಈಗ ಇವತ್ತೇನಾಗಿದೆ, ಇವತ್ತು ನೀವು ನೋಡ್ತೀರಿ, ಮಕ್ಕಳು ಅವರು ವಿದ್ಯಾಭ್ಯಾಸ ಮುಗಿದು ಒಂದು ಉದ್ಯೋಗವನ್ನು ಪಡೆದುಕೊಂಡ ನಂತರ ಅವರು ಪಟ್ಟಣಗಳಲ್ಲಿ ಸ್ಥಿತರಾಗೋದು. ಆ ಪಟ್ಟಣದಲ್ಲಿ ಬ್ಯುಸಿ ಲೈಫ್, ನಾನು ಹೇಳಿದ್ಮೇಲೆ ಮುಂಬೈ ಜಾತಕ ಪದ್ಯದಲ್ಲಿ ಹೇಳಿದ ಹಾಗೆ ಆ ರೀತಿ ಇರ್ತಕ್ಕಂಥ ಜೀವನ ವ್ಯವಸ್ಥೆ. ಅಲ್ಲಿ ಈ ಹಳ್ಳಿಯಲ್ಲಿ ವಾಸ ಮಾಡಿ ಇರ್ತಕ್ಕಂಥ ಈ ತಂದೆ ತಾಯಿಗಳಿಗೆ ಅಲ್ಲಿ ಇದ್ದು ಅಲ್ಲಿನ ಆ ಪಟ್ಟಣದ ಜೀವನಕ್ಕೆ ಹೊಂದಿಕೊಳ್ತಕ್ಕಂಥ ಒಂದಿದು ಗೊತ್ತಾಗೋದಿಲ್ಲ. ಆವಾಗ ಏನಾಗ್ತದೆ, ಅವರು ಹಳ್ಳಿಯಲ್ಲೇ ಇರ್ತಕ್ಕಂಥ ಅವರ ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಒಂದು ವ್ಯವಸ್ಥೆಗಳು ಇವೆಲ್ಲ ಕೂಡ ಅಲ್ಲಿ ಗಣನೆಗೆ ಬರ್ತವೆ. ಅಂದರೆ ಪಟ್ಟಣದಲ್ಲಿ ಅವರಿಗೆ ಜೀವನ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅವರು ಹಳ್ಳಿಯಲ್ಲೇ ಬದುಕಬೇಕಾದಂಥ ಸಂದರ್ಭ ಬಂದಾಗ ಮಕ್ಕಳಿಂದ ದೂರ ಇರಬೇಕಾದಂಥದ್ದು ಇವತ್ತೆಲ್ಲ ನೋಡ್ತೇವೆ ನಾವು. ಎಲ್ಲ ಮಕ್ಕಳು ಕೂಡ ಹೊರ ದೇಶಕ್ಕೂ ಹೋಗ್ತಕ್ಕಂಥದ್ದು ಒಂದು ಪದ್ಧತಿ ಆದರೆ, ಇಲ್ಲೇ ಪಟ್ಟಣಗಳಲ್ಲೇ ಇದ್ದುಕೊಂಡು 2 ತಿಂಗಳಿಗೊಮ್ಮೆನೋ ಹಬ್ಬ ಹರಿದಿನಗಳಿಗೊಮ್ಮೆನೋ ಬರ್ತಕ್ಕಂಥ ಒಂದು ವ್ಯವಸ್ಥೆಯೂ ಕೂಡ ಇರ್ತಕ್ಕಂಥದ್ದು ಇವತ್ತು ನೋಡ್ತಾ ಹೋಗ್ತೇವೆ ನಾವು. ಅದು ಬೇರೆ ವಿಷಯ. ಆದರೆ ಇಲ್ಲಿ ಈ ಪದ್ಯದಲ್ಲಿ ಹೇಳಲ್ಪಟ್ಟಂಥ ರೀತಿಯಲ್ಲಿ ಏನಾಗ್ತದೆ ಅಂತೇಳಿದರೆ, ಅನಿವಾರ್ಯವಾಗಿ ಪಾಲು ಮಾಡಿಕೊಂಡಾಗ, ಕುಟುಂಬದಲ್ಲಿ ಪಾಲಾದಾಗ ತಂದೆ ತಾಯಿಗಳನ್ನು ಕೂಡ ಪಾಲು ಮಾಡಿಕೊಳ್ತಕ್ಕಂಥ ಒಂದು ವಿಚಿತ್ರ ಸಂಗತಿಯನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಅದು ಇದೆ ಅಂತ ಆ ರೀತಿ ಪಾಲು ಪಕ್ಷಕ್ಕೆ ಬಂದಾಗ ಈ ಮದುವೆಯಾದ ತಕ್ಷಣವೇ ಅಣ್ಣ ತಮ್ಮಂದಿರಾಗಿದ್ದವರು ದಾಯಾದಿಗಳಾಗ್ತಾರೆ. ಅವರ ಮನೋಭಾವಗಳು, ಅವರ ಇದು ಎಲ್ಲವೂ ಕೂಡ ಬದಲಾಗಿ ಬಿಡ್ತವೆ. ಆಯಿತಾ? ಆ ರೀತಿ ಆ ಪಾಲಿನ ಸಂಸ್ಕೃತಿಯಲ್ಲಿ ತಂದೆ ಒಬ್ಬರಿಗೆ, ತಾಯಿ ಒಬ್ಬರಿಗೆ ಪಾಲು, ಅವರಲ್ಲೂ ಕೂಡ ತಂದೆ ತಾಯಿಗಳನ್ನು ಕೂಡ ಪಾಲು ಮಾಡಿಕೊಳ್ಬೇಕಾದಂಥ ಸ್ಥಿತಿ ಏರ್ಪಟ್ಟು ಅವರಿಬ್ಬರು ಬೇರೆ ಬೇರೆ ವಾಸ ಮಾಡ್ತಕ್ಕಂಥ. ನೋಡಿ, ಮದುವೆಯಾದಾಗಲಾಯಿತು, ಜೀವನ ಪರ್ಯಂತ ಮಕ್ಕಳನ್ನು ಹೆತ್ತು ಬೆಳೆಸಿ ಎಲ್ಲ ಆಗಿರ್ತಕ್ಕಂಥ ಆ ತಂದೆ ತಾಯಿಗಳು ವೃದ್ಧಾಪ್ಯಕ್ಕೆ ಕಾಲಿಟ್ಟಾಗ ಅವರು ಬೇರೆ ಆಗ್ತಕ್ಕಂಥ ಈ ಪಾಲಿನ ಸಂಸ್ಕೃತಿಯಲ್ಲಿ ಇಬ್ಬರು ಮಕ್ಕಳಿಗೆ ಪಾಲಾಗತಕ್ಕಂಥ ಆ ಸಂದರ್ಭ ಬಂದಾಗ ಏನು ಸ್ಥಿತಿ ಉಂಟಾಗ್ತದೆ, ಅವರ ತಲ್ಲಣಗಳೇನು ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಇಲ್ಲಿ ಚಿತ್ರಿಸ್ತಾ ಹೋಗಿದ್ದಾರೆ. ವಯೋವೃದ್ಧ ತಂದೆ ತಾಯಿಯರನ್ನು
ಜವಾಬ್ದಾರಿಯ ನಿಭಾವಣೆಯ ನೆಪದಲ್ಲಿ ಹಂಚಿಕೊಂಡು ತಂದೆ ತಾಯಿಗಳು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಆದರೆ ಒಬ್ಬರೇ ನೋಡ್ಕೋಬೇಕಾ? ತಂದೆ ತಾಯಿಗಳನ್ನ ದೊಡ್ಡವನು ನೋಡ್ಕೊಳ್ಳಿ, ಯಾಕೆ ನಾನು ನೋಡ್ಕೊಳ್ಬೇಕು, ಸಣ್ಣವನು ನೋಡ್ಕೊಳ್ಳಿ ಇತ್ಯಾದಿ, ಅಥವಾ 3 ತಿಂಗಳಲ್ಲಿ ಇರಲಿ, 4 ತಿಂಗಳಲ್ಲಿ ಈ ರೀತಿ. ಇಲ್ಲಿ ಹಾಗಾಗಿಲ್ಲ. ತಂದೆಯನ್ನೊಬ್ಬರು ನೋಡ್ಕೊಳ್ಳೋದು, ತಾಯಿಯನ್ನೊಬ್ಬರು. ಪಾಲಲ್ಲೂ ಕೂಡ ಅವರಿಗೆ ಮನೆ ಹೊಲ ಇತ್ಯಾದಿ ಹೋದ ಹಾಗೆ ತಂದೆ ಒಬ್ಬರಿಗೆ ಹೋದರೆ ತಾಯಿ ಒಬ್ಬರಿಗೆ ಹೋದಂಥ ಸ್ಥಿತಿ ಇಲ್ಲಿ ಏರ್ಪಟ್ಟಿರ್ತಕ್ಕಂಥ. ಹಿರಿಯ ಜೀವಗಳ ತಲ್ಲಣಗಳನ್ನು ಅಲಕ್ಷಿಸುವಷ್ಟು ವ್ಯಾವಹಾರಿಕವಾಗಿದೆ ಕರಡು ಬಳ್ಳಿಗಳ ಸಂಬಂಧ. ಇವತ್ತು ಏನಾಗಿದೆ, ಜವಾಬ್ದಾರಿಯ ನೆಪದಲ್ಲಿ ಅವರಿಬ್ಬರನ್ನ ಹಂಚಿಕೊಂಡು ಅವರ ತಲ್ಲಣಗಳೇನು, ಅವರ ಬೇಕು ಬೇಡಗಳೇನು, ಆ ಪ್ರೀತಿ ಕರುಣೆ ಮತ್ತೊಂದು ಇನ್ನೊಂದು ಎಲ್ಲಮಯ ಆಗಿದೆ. ಇವರನ್ನು ಬಾಲ್ಯದಿಂದ ಹೆತ್ತಾಗಲಾಯಿತು, ದೊಡ್ಡವರನ್ನಾಗಿ ಅವರ ಕಾಲ ಮೇಲೆ ಅವರು ನಿಲ್ಲೋ ತನಕ ಬೆಳೆಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನೇನು ಕುಂದು ಕೊರತೆ ಮಾಡದೆ ಅವರೆಲ್ಲ ಭಾವಗಳಿಗೆ, ಅವರೆಲ್ಲ ವಿಚಾರಗಳಿಗೆ, ವಿಷಯಗಳಿಗೆ ಸ್ಪಂದಿಸಿರ್ತಕ್ಕಂಥ ಈ ತಲ್ಲಣ ಈ ಜೀವಗಳು ಈಗ ಅವರಿಗೆ ಉದ್ಯೋಗ ಸಿಗುತ್ತಲೂ ಪಾಲಾದಾಗ ಒಂದು ಚೂರು ಅವರ ಬಗ್ಗೆ ಒಂದು ಕರುಣೆ ಅಥವಾ ಅವರ ಬೇಕು ಬೇಡಗಳೇನು ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತಾ ಇಲ್ಲ. ಮಮತೆಯಿಂದ ಸಾಕಿ ಬೆಳೆಸಿದ ಹೆತ್ತವರನ್ನು ತಾತ್ಸಾರದಿಂದ ಕಾಣ್ತಕ್ಕಂಥ ಮನೋಭಾವ ಇವತ್ತು ಎಲ್ಲೆಲ್ಲೂ ಸಾಮಾನ್ಯವಾಗಿರುವುದನ್ನು ನಾವು ನೋಡ್ತೇವೆ ಅಂತ. ಅಂದರೆ ದೊಡ್ಡವರಂದರೆ ಒಂದು ರೀತಿ ತಾತ್ಸಾರ ಮನೋಭಾವ. ಅವರನ್ನು ಅಂದರೆ ಮನೆಯಲ್ಲಿ ಕಸ ಇದ್ದ ಹಾಗೆ ಅಂತ, ಅಷ್ಟರ ಮಟ್ಟಿಗೆ ವ್ಯಾವಹಾರಿಕವಾಗಿಬಿಟ್ಟಿದೆ ನಮ್ಮ ಬದುಕು ಅಂತ ಇವತ್ತು. ಅದಕ್ಕೇ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು. ಇವತ್ತು ತಂದೆ ತಾಯಿಗಳು ಕೂಡ ಹಾಗೇನೇ ಯೋಚನೆ ಮಾಡ್ತಾರೆ, ಯಾಕೆ ನಾವು ಅವರಿಗೆ ಹೊರೆ ಆಗೋಣ ಅಂಥೇಳಿ. ದುಡಿಯತಕ್ಕಂಥ ತಂದೆ ಏನು ಮಾಡ್ತಾನೆ, ತಾನು ದುಡಿತಿರುವಾಗಲೇ ಒಂದಿಷ್ಟು ಹಣವನ್ನು ತೆಗೆದುಬಿಟ್ಟಿರ್ತಾನೆ. ರಿಟೈರ್ಡ್ ಆದಮೇಲೆ ಹೆಂಡತಿಯೊಟ್ಟಿಗೆ ಹೋಗ್ಬಿಡ್ತಾನೆ ಅವನು. ಯಾವುದೋ ಒಂದು ವೃದ್ಧಾಶ್ರಮ ಪಾಸ್ ಆಗಿರ್ಬೋದು, ಒಂದಿಷ್ಟು ಲಕ್ಷ ಕೊಟ್ಟರೆ ಅಲ್ಲಿ ಇರ್ತಾರೆ. ಅಲ್ಲಿ ಎಲ್ಲ ಅವರಿಗೆ ಬೇಕಾದಂಥ ಆರೋಗ್ಯದಿಂದ ಹಿಡಿದು ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವೃದ್ಧಾಶ್ರಮಗಳಿದ್ದಾವೆ. ಅಲ್ಲಿ ಇದ್ಬಿಡ್ತಾರೆ. ಈ ಮಕ್ಕಳು ಅವರು ಈಗ ಮನೆಗೆ ಬರ್ತಾರಲ್ಲ, ಆ ರೀತಿ ವೃದ್ಧಾಶ್ರಮಕ್ಕೆ ವಾರಕ್ಕೊಂದ್ಸರಿ ವೀಕೆಂಡ್ ಅಲ್ಲಿ ಹೋಗೋದು, ಅಥವಾ ಎಂಥ ಬರ್ತ್ಡೇ ಪಾರ್ಟಿ ಮತ್ತೊಂದಕ್ಕೆ ಹೋಗೋದು, ಆ ತಂದೆ ತಾಯಿಗಳನ್ನ ಕರ್ಕೊಂಡು ಹೋಗೋದು, ಮತ್ತು ತಂದು ಬಿಡೋದು. ಅಂದರೆ ಆ ವೃದ್ಧಾಶ್ರಮ ಇವರಿಗೆ ತವರು ಮನೆ. ಈಗ ಅಂಥದ್ದು ಇದೆ, ಅಂಥ ಸಂಸ್ಕೃತಿಗಳು ಬಂದಿದ್ದಾವೆ ಇವತ್ತು. ಒಂದು ಲೆಕ್ಕದಲ್ಲಿ ಇದು ಮೇಲ್ನೋಟಕ್ಕೆ ಏನು ಕಾಣ್ತದೆ ಹೇಳಿ, ಚೆನ್ನಾಗಲ್ವಾ, ಬೆಸ್ಟ್ ಅಲ್ವಾ ಅಂತ ಅನ್ನಿಸ್ಬೋದು. ಆದರೆ ಎಲ್ಲಿಗೋಯ್ತು ಆ ಪ್ರೀತಿ, ಎಲ್ಲಿಗೋಯ್ತು ಆ ಸಂಬಂಧ ಅಲ್ವೇ? ಇವೆಲ್ಲವನ್ನು ಗಮನಿಸ್ತಾ ಬಂದಾಗ ನಾವು ತುಂಬ ಯೋಚನೆ ಮಾಡಬೇಕಾಗ್ತದೆ. ವ್ಯವಸ್ಥೆ ಸರಿ ಅಂದರೆ ಅವರ ಗೊಡವೆ ನಮಗೆ ಯಾಕೆ, ಅವರವರು ಅಂತಕ್ಕಂಥ ತಂದೆ ಯೋಚನೆ ಒಂದು ಲೆಕ್ಕದಲ್ಲಿ ಕರೆಕ್ಟ್. ಆದರೆ ಇವತ್ತು ಇಂಥ ಸಂಸ್ಕೃತಿಗೆ ನಾವು ಇದಾಗ್ತಾ ಇದ್ದೀವಲ್ಲ ಅಂತಕ್ಕಂಥದ್ದು. ನೀವು ಹಿಂದಿನ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲೇ ತಂದೆ ತಾಯಿ ಇರ್ತಾಯಿದ್ರು. ಆ ಹಳ್ಳಿಗಳಲ್ಲಿ ಹೋಗಿ ಇದು ಮಾಡ್ತಕ್ಕಂಥದ್ದು ಅಂದರೆ ತಂದೆ ತಾಯಿಗಳ ಹಬ್ಬ ಹರಿದಿನಗಳಿಗೆ ಹೋಗ್ತಕ್ಕಂಥದ್ದು, ಅಲ್ಲಿ ವಾರಗಟ್ಟಲೆ ಇರ್ತಕ್ಕಂಥದ್ದು, ಅವರ ಬೇಕು ಬೇಡಗಳನ್ನು ನೋಡ್ಕೊಳ್ತಕ್ಕಂಥದ್ದು, ಇದೊಂದು ರೀತಿ ಚೆನ್ನಾಗಿ ಇರ್ತಿತ್ತು. ಇದಾಗಿದೆ. ಇವತ್ತು ಹಂಗಿಲ್ಲ. ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ತಿಯನ್ನು ಮಾರಿಕೊಂಡ್ಬಿಟ್ಟು ಹೋಗ್ಬೇಕಂತ ಒಂದು ಸ್ಥಿತಿ ಏರ್ಪಟ್ಟಿರ್ತಕ್ಕಂಥದ್ದು. ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ, ರಿಸ್ಕಿ ಆಯಿತಾ. ಈ ಬೇರ್ಪಟ್ಟಿರುವ ಕಾರಣಕ್ಕೆ ಪರಸ್ಪರ ತಳಮಳ ವ್ಯಕ್ತಪಡಿಸ್ತಕ್ಕಂಥ ಹಿರಿಯ ಜೀವಗಳೆರಡರ ತುಯ್ದಾಟವನ್ನು ಚಿತ್ರಿಸ್ತಕ್ಕಂತಹ ಈ ಪ್ರಸ್ತುತ ಕವಿತೆ ನಾವು ಕಳೆದುಕೊಳ್ತಿರ್ತಕ್ಕಂಥ ಮಾನವೀಯ ಮೌಲ್ಯಗಳಿಗೆ ಕನ್ನಡಿ ಹಿಡಿಯುವಂತಿದೆ. ನಾವು ಇವತ್ತು ಏನನ್ನು ಕಳ್ಕೊಳ್ತಾ ಇದ್ದೇವೆ, ಹಣ ಸಂಪಾದನೆ ಮಾಡ್ತಾ ಇದ್ದೇವೆ, ಆಸ್ತಿ ಸಂಪಾದನೆ ಮಾಡ್ತಾ ಇದ್ದೇವೆ, ಎಲ್ಲ ಮಾಡ್ತಾ ಇದ್ದೇವೆ. ಆದರೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೇವೆ, ಮಾನವೀಯ ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೇವೆ. ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ವಿಚಾರಗಳನ್ನೇ ನಾವು ಕಳ್ಕೊಳ್ತಾ ಇದ್ದೇವೆ. ಪ್ರಾಣಿಗಳು ಅಷ್ಟೇ, ಪ್ರಾಣಿಗಳಂದ್ರೆ ನಾನು ಇಲ್ಲಿ ಹೋಲಿಸ್ತೇನೆ ಅಂತ ಇದು ಮಾಡಿಬಿಡ್ರಿ. ಅಂದರೆ ಅವುಗಳ ಸಂಸ್ಕೃತಿ, ಅವುಗಳ ಜೀವನ ಹೇಗೋ ಹಾಗೆ ಆ ರೀತಿ ನಮ್ಮದು ಆಗ್ತಾ ಇದೆ. ವಿಚಾರವಂತರಾಗಿರ್ತಕ್ಕಂಥ ನಮ್ಮ ಜೀವನ ಹಾಗೆ ಆಗ್ತಾ ಇದೆ. ಮುಗ್ಧತೆ ಇಲ್ಲ, ಪ್ರಾಣಿಗಳಲ್ಲಿ ಮುಗ್ಧತೆ ಉಂಟು. ಅದು ಮೈನಸ್. ಚಿತ್ರಿಸುವ ಪ್ರಸ್ತುತ ಕವಿತೆ ನಾವು ಕಳೆದುಕೊಳ್ತಿರ್ತಕ್ಕಂಥ ಮಾನವೀಯ ಮೌಲ್ಯಗಳಿಗೆ ಕನ್ನಡಿ ಹಿಡಿಯುವಂತಿದೆ. ಗದ್ಯಗಂಧಿಯಾಗಿರ್ತಕ್ಕಂಥ ನಿರೂಪಣೆಯುಳ್ಳ, ಅಂದರೆ ಇದೊಂದು ರೀತಿ ಕಥೆಯ ರೂಪದಲ್ಲಿ ಹೇಳ್ಕೊಂಡು ಹೋಗ್ತಕ್ಕಂಥದ್ದು. ಅದನ್ನು ಹೇಳಿದ್ನಲ್ಲ, ಈಗ ತಂದೆ ತಾಯಿಗಳನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಆ ಹಂಚಿಕೊಂಡಿರ್ತಕ್ಕಂಥವರು ತಂದೆ ಒಂದು ಕಡೆ ಇದ್ದಾನೆ ದೂರದ ಊರಲ್ಲಿ, ತಾಯಿ ಒಂದು ಕಡೆ ಇದ್ದಾಳೆ. ಇರತಕ್ಕಂಥ ಅವರಲ್ಲಿ ಯಾವ ರೀತಿಯಲ್ಲಿ ಅವರ ತಲ್ಲಣಗಳೇನು,
ಅವರು ಪರಸ್ಪರ ಮಾತಾಡಿಕೊಳ್ಳೋದು ಹೇಗೆ ಇತ್ಯಾದಿ ವಿಚಾರಗಳನ್ನು ಇದು ಮಾಡ್ತಕ್ಕಂಥ ಒಂದು ಇದನ್ನು ಇಲ್ಲಿ ತಿಳಿಸ್ತಾರೆ. ಈ ಕವಿತೆ ವರ್ತಮಾನದ ಚಲನೆಯ ದಿಕ್ಕನ್ನು ಸಶಕ್ತವಾಗಿ ಬಿಂಬಿಸ್ತದೆ. ಇವತ್ತು ನಾವು ಎತ್ತ ಸಾಗ್ತಾ ಇದ್ದೇವೆ, ನಮ್ಮ ಜೀವನ ಎತ್ತ ಸಾಗ್ತಾ ಇದೆ, ಮನುಕುಲದ ಜೀವನ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂದರೆ ನಾವು ನಡೆದದ್ದೇ ದಾರಿ, ಅದನ್ನೇ ಅರ್ಥೈಸ್ತೇವೆ, ಅದನ್ನೇ ಕವಿತೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ ಅಲ್ವೇ. ಇವತ್ತೆಲ್ಲ ನಡೀತಿರೋದು ಹಾಗೆ ಅಲ್ವೇ. ಹಿಂದಿನ ಕಾಲದ ಆಗೋಯ್ತದು, ಅದು ಅವ್ರದ್ದು. ನಾವು ಈಗ ಹಂಗೆ ಬದುಕಲಿಕ್ಕೆ ಆಗಲ್ವಲ್ಲ. ಯಾಕಾಗಲ್ಲ? ಆ ಮನೋಭಾವ ಇಲ್ಲ, ಆ ಶಕ್ತಿ ಇಲ್ಲ, ಆ ತ್ರಾಣ ಇಲ್ಲ, ಆ ಸ್ಥೈರ್ಯ ಇಲ್ಲ. ಹಿಂದಿನವರ ಆ ಸ್ಥೈರ್ಯ ಇದು ಇಲ್ಲ ಇವತ್ತು. ಅದಕ್ಕೆ ನಾವು ಈ ರೀತಿಯ ಒಂದು ಜೀವನವನ್ನು ಬದುಕ್ತಾ ಇದ್ದೇವೆ. ಇದನ್ನೇ ಶ್ರೇಷ್ಠ ಅಂದ್ಕೊಂಡಿದ್ದೇವೆ, ಇದೇ ನಡೀತದೆ ಅಂದ್ಕೊಂಡಿದ್ದೇವೆ. ಇದೇ ಮತ್ತೆ ದೊಡ್ಡ ಡೆಫಿನೇಷನ್ಗಳನ್ನು ಕೊಡ್ತೇವೆ. ಬದಲಾವಣೆ ಆಗ್ತದೆ, ಕಾಲಕ್ಕೆ ತಕ್ಕಂಗೆ ಬದುಕಬೇಕು, ಹಾಗೆ ಹೀಗೆ ಅಂತ ಹೇಳ್ತೇವೆ. ಎಂಥ ಬದುಕೋದು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಮುದುಕಿಗೆ ಭಯ. ಕವಿತೆ ಪ್ರಾರಂಭ ಆಗೋದು ನೋಡ್ರಿ. ಮುದುಕಿಗೆ ಭಯ, ಫೋನು ಜಣಗುಟ್ಟುತ್ತಿದೆ ಎಡೆಬಿಡದೆ. ಯಾಕೆ ಭಯ ಅವಳಿಗೆ? ಮುದುಕಿಗೆ ಯಾಕೆ ಭಯ? ಮುಂದೆ ಹೇಳ್ತಾರೆ, ಫೋನು ಜಣಗುಟ್ಟುತ್ತಿದೆ ಎಡೆಬಿಡದೆ, ಎತ್ತಿಕೊಳ್ಳಲೋ ಬೇಡವೋ. ಫೋನು ರಿಂಗ್ ಆಗ್ತಾ ಇದೆ, ಅದನ್ನು ಎತ್ತಿಕೊಳ್ಳೋ ಬೇಡವೋ. ಭಯ ಅದಕ್ಕೇನೆ. ಯಾಕೆ? ಎತ್ತಿಕೊಂಡ್ರೆ ಏನನ್ನುವಳೋ ಸೊಸೆ. ಫೋನ್ ಎತ್ತಿಕೊಂಡ್ರೆ ಸೊಸೆ ಏನಂತಾಳೋ. ಜೊತೆಗೆ ಮಗ ಗದರಬಹುದು. ಎಷ್ಟು ಸಲ ಒಮ್ಮ ಹೇಳುವುದು ನಿನಗೆ, ನೀನು ತೆಗಿಬೇಡ, ಫೋನ್ ತೆಗಿಬೇಡ, ನಿನಗೆ ಗೊತ್ತಾಗಲ್ಲ, ಆಗ ಗದರ್ಬೋದು. ಅಥವಾ ಸೊಸೆ ಏನಾರು ಅಂದ್ಬಿಟ್ರೆ, ನೀವು ಯಾಕೆ ಫೋನ್ ತೆಗಿಲಿಕ್ಕೆ ಹೋಗ್ತೀರಿ, ಅವಳಿಂದ ಹೇಳಿಸ್ಕೊಳ್ಬೇಕಾಗತ್ತಲ್ಲ. ವೃದ್ಧರ ಒಂದು ಇಂಥದ್ದೇ ಮನಸ್ಥಿತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲೊಂದಿಷ್ಟು ಪ್ರೀತಿ, ಅಲ್ಲೊಂದಿಷ್ಟು ಅನುಭವ, ಅಲ್ಲೊಂದಿಷ್ಟು ಕರುಣೆ, ಅಲ್ಲೊಂದಿಷ್ಟು ಅಹಂಕಾರ ಎಲ್ಲವೂ ಇರ್ತವೆ. ಆಯಿತಾ? ಸೊಸೆ ಏನಾದ್ರು ಅಂದುಬಿಟ್ರೆ ಅವಮಾನ ಅಲ್ಲ, ಅವಳಿಂದ ಹೇಳಿಸ್ಕೊಳ್ಳೋದು ಆ ಭಾವ. ಆಯಿತಾ? ಅದರಿಂದಾಗಿ ಹಿಂದೆಲ್ಲ ಇತ್ತು ಅತ್ತೆ ಸೊಸೆ ಜಗಳ ಅಂತಕ್ಕಂಥದ್ದೇ ಭಾರಿ ಫೇಮಸ್ ಇತ್ತು. ಇವತ್ತು ಸೀರಿಯಲ್ಗಳಲ್ಲಿ ತೋರಿಸ್ತಾರಲ್ಲ. ಆಯಿತಾ? ಬಿಡಿ, ಅದು ಬಿಡಿ. ಅಂದರೆ ಏನಂತಾಳೋ ಸೊಸೆ ಏನಾರು ಅಂದುಬಿಟ್ರೆ, ಯಾಕೆ ತಾನು ಫೋನ್ ತೊಗೊಂಡ್ರೆ ಸೊಸೆ ಏನಾರು ಅಂದುಬಿಟ್ರೆ, ಯಾರ್ಯಾರದೋ ಫೋನ್ ಬರುತ್ತೆ, ನೀವು ಯಾಕೆ ತೊಗೊಳ್ತೀರಿ ನಿಮಗೆ ಗೊತ್ತಾಗಲ್ಲ, ಏನಿಲ್ಲ, ಹಂಗೆ ಅಂದುಬಿಟ್ರೆ ಮಗ ಗದರಬಹುದು. ಎಷ್ಟು ಸಲ ಒಮ್ಮೆ ನಿನಗೆ ಹೇಳೋದು ನೀನು ಫೋನ್ ತೊಗೋಬೇಡ ಅಂತ? ಗದರಬಹುದು. ಎಷ್ಟು ಸಲ ಒಮ್ಮೆ ಹೇಳುವುದು ನಿನಗೆ? ಫೋನು ಮನೆಯವರೆಗೂ ಬರುತ್ತಾಳೆ, ನಿಂತು ನೋಡುತ್ತಾಳೆ. ಫೋನು ಒಂದೇ ಸಲ ರಿಂಗ್ ಆಗ್ತಾ ಇದೆ, ಫೋನು ಮನೆವರೆಗೆ, ಆ ಸ್ಟ್ಯಾಂಡ್ವರೆಗೆ ಬರ್ತಾಳೆ, ನಿಂತು ನೋಡುತ್ತಾಳೆ. ಒಂದು ಸಲ ಕಿಚನ್ನಿನ ಕಡೆಗೆ, ಇನ್ನೊಂದು ಸಲ ಸ್ಟಡಿ ರೂಮಿನಡೆಗೆ ನೋಡ್ತಾಳೆ. ಯಾರು ಬರ್ತಾರೋ ಏನೋ. ಫೋನ್ ತೊಗೊಂಡ್ರಂತೂ ತಗೊಳ್ಳಿ ನಿಮಗೆ. ಅಂದರೆ ಆ ಫೋನು ಆ ಮುದುಕಿಗೆ ಏನಿಸಿದೆ, ಅತ್ತ ಮುದುಕನಿಂದಲೇ ಫೋನ್ ಬಂದಿದೆ, ತನಗಾಗಿಯೇ ಬಂದಿದೆ, ಆ ಫೋನ್ ನನ್ನದೇ. ಒಂದು ಸಲ ಕಿಚನ್ನಿನ ಕಡೆಗೆ ನೋಡ್ತಾಳೆ, ಇನ್ನೊಂದು ಸಲ ಸ್ಟಡಿ ರೂಮಿನಡೆಗೆ. ನಿಂತು ಬಿಡುತ್ತೇನೋ ಇದು, ಫೋನ್ ರಿಂಗ್ ಆಗೋದು ನಿಂತು ಬಿಡುತ್ತೋ ಏನೋ. ಬರಬಾರದೆ ಬೇಗ, ಆ ಕಡೆಗೆ ಮುದುಕದಿರಬಹುದು, ಎಳೆಯುತ್ತಿದೆ ಅವಳ ಜೀವ. ಯಾರಾದರೂ ಬರಬಾರ್ದೆ, ಆ ಫೋನ್ ತೊಗೋಬಾರ್ದೆ. ತೊಗೊಂಡ್ರೆ ನಿರ್ಧಾರ ಆಗ್ಬಿಡುತ್ತಲ್ಲ, ತನಗೋ ಬೇರೆಯವ್ರದ್ದೋ ಏನೋ ನಿರಾಳ ಆಗಿರ್ಬೋದು. ಆದರೆ ಅವಳಿಗೆ ಭಯ, ಆ ಫೋನ್ ನಿಂತು ಬಿಡುತ್ತೇನೋ ಅಂತ ಭಯ. ಆ ಫೋನ್ ತೊಗೊಂಡ್ರೆ ಸೊಸೆ ಏನಂತಾಳೋ ಅಂತ ಭಯ. ಆ ಫೋನ್ ತೊಗೊಂಡ್ರೆ ಮಗ ಗದರಬಹುದು ಅಂತ ಭಯ. ನಿಂತು ಬಿಡುತ್ತೇನೋ, ಯಾರಾದರೂ ಬರಬಾರ್ದೆ, ಆ ಫೋನ್ ಎತ್ತಬಾರ್ದೆ. ಅದಕ್ಕೆ ಒಂದು ಸರಿ ಕಿಚನಿನ ಕಡೆಗೆ ನೋಡ್ತಾಳೆ, ಸೊಸೆ ಬರ್ತಾಳೇನೋ ಅಂತ. ಒಂದು ಸರಿ ಸ್ಟಡಿ ರೂಮಿನ ಕಡೆ ನೋಡ್ತಾಳೆ, ಮೊಮ್ಮಗಳು ಬರ್ತಾಳೇನೋ ಅಂತ. ಇಲ್ಲ, ನಿಂತು ಬಿಡುತ್ತೇನೋ ಭಯ. ಎಳೆಯುತ್ತಿದೆ ಆ ಕಡೆ ಮುದುಕನಿರಬಹುದು, ಆ ಫೋನ್ ಮುದುಕನಿರಬಹುದು, ಎಳೆಯುತ್ತಿದೆ ಅವಳ ಜೀವ. ನೋಡಿ ಅಲ್ಲೇನೆ ಎಷ್ಟು ಚೆನ್ನಾಗಿ ಕವಿಯತ್ರಿ ಹಿಡಿದಿಟ್ಟಿದ್ದಾರೆ. ಅಂದರೆ ಆ ಮುದುಕಿ ಏನನ್ನು ಇದು ಮಾಡ್ತಾ ಇದ್ದಾಳೆ ಅಂದರೆ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅದು ಆ ಡಿಪೆಂಡೆನ್ಸಿನೇ ಪ್ರೀತಿ, ಅವಲಂಬನೆಯೇ ಪ್ರೀತಿ. ಜೀವನ ಪರ್ಯಂತ ತನ್ನ ಗಂಡನ ಬೇಕು ಬೇಡಗಳನ್ನು ನೋಡಿಕೊಂಡಿರ್ತಕ್ಕಂತಹ ಒಂದು ಹೆಣ್ಣು ಮಗಳು ಈಗ ಅವನಿಗಾಗಿ ಹಾತೊರೆಯುವ ಆ ಒಂದು, ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಕಾಮದ ಆತುರ ಇಲ್ಲ, ಮತ್ತೇನೂ ಇಲ್ಲ. ಅಂದರೆ ಅದು ಆ ಒಂದು ಪ್ರೀತಿ, ನಿಷ್ಕಲ್ಮಶವಾದಂಥ ಪ್ರೀತಿ. ತನ್ನನ್ನು ಸಾಕಿ ಸಲುಹಿದ, ತನ್ನನ್ನು ಬೆಳೆಸಿದ, ತನ್ನೊಡನೆ ಬಾಳಿದ ಇಬ್ಬರಿಗೂ, ಮುದುಕಿಗೂ ಮುದುಕನಿಗೂ, ವೃದ್ಧರಾದವರಲ್ಲಿ ಆ ಒಂದು ಅವಲಂಬನೆ ಇರುತ್ತೆ. ಇಲ್ಲಿ ಅವರು ಪಾಲು ಮಾಡಿಕೊಂಡಿದ್ದೇ ಮಹಾಪಾಪ, ಮಹಾ ತಪ್ಪದು. ಬೇರೆ ಕ್ರಮವನ್ನು ಅನುಸರಿಸ್ಬೋದಾಗಿತ್ತು. ಆದರೆ ಈಗಾಗಲೇ ಆಗಿ ಹೋಗಿರತಕ್ಕಂಥ ಅಂಥ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಈ ಕವಿಯನ್ನು ನೋಡಬೇಕು.
ಆಯಿತಾ. ಆದ್ದರಿಂದ ಆ ಕಡೆಗೆ ಮುದುಕನಿರಬಹುದು, ಎಳೆಯುತ್ತಿದೆ ಅವಳ ಜೀವ. ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನು, ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ. ನಾನು ಮೊದಲೇ ಹೇಳಿದಾಗೆ ಅಪ್ಪ ಅಮ್ಮನನ್ನು ಇಬ್ಬರು ಕೂಡ ಮಕ್ಕಳು, ಇವರಿಗೆ ಇಬ್ಬರು ಮಕ್ಕಳು, ದೊಡ್ಡ ಮಗ ಸಣ್ಣ ಮಗ. ದೊಡ್ಡ ಮಗನ ತಾಗ ಅಮ್ಮ ಇದ್ದಾಳೆ. ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ ಸದ್ಯ ಕನ್ನಡ ದೇಶದಲ್ಲಿ, ಕರ್ನಾಟಕದಲ್ಲೇ ಇದ್ದಾಳೆ. ಮಗ ಸೊಸೆ ಹೊರಗೆ ಹೋದಾಗಲಾದರೂ ನಾಲ್ಕು ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯಿ ತುರಿಕೆ. ಕನ್ನಡ ದೇಶದಲ್ಲಿ ಇರೋದರಿಂದಾಗಿ ಮಗ ಸೊಸೆ ಎಲ್ಲರೂ ಹೊರಗೆ ಹೋದರೆ ಹೊರಗೆ ಬಂದು ಯಾರೋ ಅವ್ರ ಹತ್ರನೋ ಇವ್ರ ಹತ್ರನೋ ಮಾತಾಡಿ ತನ್ನ ಮನದ ಒಂದು ಇವುಗಳನ್ನ, ಯಾಕಂದ್ರೆ ಮನುಷ್ಯ ಮಾತಾಡಿದರೆ ಮಾತ್ರ, ತನ್ನೊಳಗಿನ ಇವುಗಳನ್ನು ಹೊರ ಹಾಕ್ತಾ ಇದ್ದರೆ ಮಾತ್ರ, ಸಂವಹನ ಬೇಕೇ ಬೇಕು. ಯಾರು ಮಾತಾಡಲಿಕ್ಕಿಲ್ಲದ್ರೆ ಹೇಗಾಗುತ್ತೆ ಆಯಿತಾ. ಅದನ್ನು ಹೇಳ್ತಾರೆ ಇಲ್ಲಿ, ಮಗ ಸೊಸೆ ಹೊರಗೆ ಹೋದಾಗಲಾದರೂ ನಾಲ್ಕು ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯಿ ತುರಿಕೆ. ಅಪ್ಪ ಅಮ್ಮನನ್ನು ಇಬ್ಬರು ಮಕ್ಕಳು ಹಂಚಿಕೊಂಡಿದ್ದಾರೆ. ದೊಡ್ಡ ಮಗನ ಥರ ಪಾಲಿಗೆ ಅಮ್ಮ ಬಂದಿದ್ದಾಳೆ. ಕನ್ನಡ ದೇಶದಲ್ಲಿ ಕರ್ನಾಟಕದಲ್ಲೇ ಇದ್ದಾರೆ. ಸದ್ಯ ಮಗ ಸೊಸೆ ಹೊರಗೆ ಹೋದಾಗಲಾದರೂ ಅವರು ಇವ್ರ ಬಳಿ ಮಾತಾಡಿ ಆದರೂ ಏನೋ ತನ್ನ ಇವುಗಳನ್ನು ತೀರಿಸಿಕೊಳ್ತಾಳೆ. ಆದರೆ ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ, ಮುದುಕ ಎಲ್ಲಿದ್ದಾನೆ? ದೂರದ ಅಸ್ಸಾಮಿನಲ್ಲಿ. ಸಣ್ಣ ಮಗ ಅಸ್ಸಾಮಿನಲ್ಲಿ ಕೆಲಸದಲ್ಲಿದ್ದಾನೆ. ಅಸ್ಸಾಮಿನಲ್ಲಿ ಅಲ್ಲಿಯ ಮಾತು ಅವನಿಗೆ ಸಸೇಮಿರ ಬರದು. ನೋಡಿ ಎಂಥ ಒಂದು ಸ್ಥಿತಿಯಲ್ಲಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡ್ತಾರೆ. ಅಲ್ಲಿನ ಮಾತು ಅವನಿಗೆ ಸಸೇಮಿರ ಬರೋದು, ಅಸ್ಸಾಮಿ ಬರೋದೇ ಇಲ್ಲ ಅವನಿಗೆ ಸ್ವಲ್ಪವೂ. ಸಸೇಮಿರದ ಸ್ವಲ್ಪವೂ, ತುಮಕೂರು ಕಡೆಯಲ್ಲೆಲ್ಲ ಬಳಕೆಯಲ್ಲಿರ್ತಕ್ಕಂಥ ಭಾಷೆ ಸಸೇಮಿರ ಸ್ವಲ್ಪವೂ ಬರೋದು. ಅಲ್ಲಿಯ ಮಾತು ಅವನಿಗೆ ಸಸೇಮಿರ ಬರೋದು. ಯಾರ ಹತ್ರ ಮಾತಾಡ್ತಾನೆ? ಮಾತಾಡಿದರೆ ತನ್ನ ಮಗನ ಹತ್ರ, ತನ್ನ ಸೊಸೆ ಹತ್ರ ಮಾತಾಡಬೇಕು. ಆದರೆ ನೋಡಿ ಇಲ್ಲಿ, ಕಿರಿಮಗ ಮತ್ತವನ ಹೆಂಡತಿ 9ಕ್ಕೆ ಗುಡ್ಡದ ಕ್ವಾರ್ಟರ್ಸು ಬಿಟ್ಟರೆ ಮತ್ತೆ ಮನೆ ಸೇರುವುದು ಹೊತ್ತು ತಿರುಗಿದ ಮೇಲೆ. ಆ ಸಣ್ಣ ಮಗ ಮತ್ತು ಸೊಸೆ ಬೆಳಿಗ್ಗೆ 9 ಗಂಟೆಗೆ ಗುಡ್ಡದ ಕ್ವಾರ್ಟರ್ಸು, ಅಸ್ಸಾಮಲ್ಲಿ ಗೊತ್ತಲ್ಲ, ಅಸ್ಸಾಮಲ್ಲಿ ಗುಡ್ಡಗಾಡು ಪ್ರದೇಶ ಆಯಿತಾ. ಅವರು ಅಲ್ಲಿ ಆ ಕ್ವಾರ್ಟರ್ಸ್ ಬಿಟ್ಬಿಟ್ರೆ ಬೆಳಿಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋದರೆ ಇಬ್ಬರು, ಮತ್ತು ಬರೋದು ಸಂಜೆನೆ. ಯಾರ ಹತ್ರ ಮಾತಾಡ್ಬೇಕವ? ಇವ್ರ ಹತ್ರ ಮಾತಾಡಲಿಕ್ಕೆ ಅವನಿಗೆ ಅಸ್ಸಾಮಿ ಬರೋದಿಲ್ಲ. ಏನು ಮಾಡ್ತಾನೋ ನೋಡಿ. ಅದಕ್ಕೆ ಮತ್ತೆ ಮನ ಸೇರುವುದು ಹೊತ್ತು ತಿರುಗಿದ ಮೇಲೆ ಮಾತೇ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ ಫೋನು ಮಾಡಿದಾಗಲೆಲ್ಲ. ಅಲ್ವಾ, ಮಾತೇ ಮರೆತು ಹೋಗಿದೆ, ಏನು ಮಾಡಲಿ ನಾನು, ಯಾರ ಹತ್ರ ಮಾತಾಡಲಿ? ಮಗ ಸೊಸೆ ಇಬ್ಬರು ಮನೇಲಿ ಇರೋದಿಲ್ಲ, 9 ಗಂಟೆಗೆ ಹೋಗ್ತಾರೆ, ರಾತ್ರಿ ಬರ್ತಾರೆ. ಅಷ್ಟೇ, ನನ್ನ ಮಾತೇ ಮರೆತು ಹೋಗಿದೆ ಕಣೆ ಅಂತ ಹೇಳ್ತಾನೆ ಫೋನ್ ಮಾಡಿದಾಗಲೆಲ್ಲ. ಅದಕ್ಕೆ ಮಾತಾಡು ಮಾತಾಡು ಆಡು ಮಾತಾಡುತ್ತಿರು, ನಿಲ್ಲಿಸಬೇಡ ಗೋಗರಿಯುತ್ತಾನೆ. ಮುದುಕ ಫೋನ್ ಮಾಡಿದಾಗೆಲ್ಲ ಹೇಳ್ತಾನೆ, ಮಾತಾಡೋ, ಏನಾದರೂ ಮಾತಾಡ್ತಾ ಇರೋ, ನಿಲ್ಲಿಸಬೇಡ ಗೋಗರಿಯುತ್ತಾನೆ. ಫೋನ್ ಮಾಡಿದಾಗಲೆಲ್ಲ ಫೋನುಗೂಡನ್ನೇ ತಬ್ಬಿ ಹಿಡಿದಿದ್ದಾನೆ ಎನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಮುದುಕಿಗೆ. ಮೆಲ್ಲಗೆ ಮೆಲ್ಲಗೆ ಅಳುತ್ತಾಳೆ, ಸುಯಿಲು ಸೋರದ ಹಾಗೆ ನುಂಗುತ್ತಾಳೆ. ಆ ಮುದುಕ ಹಂಗೆ ಹೇಳುವಾಗಲೆಲ್ಲ ಅವಳಿಗೆ ಅಲ್ಲೇ ಅಳು ಬಂದಂಗಾಗುತ್ತೆ. ಅದಕ್ಕೆ ಫೋನು ಗೂಡನ್ನೇ ತಬ್ಬಿ ಹಿಡಿದಿದ್ದಾನೆ ಎನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಮುದುಕಿಗೆ. ಮಾತಾಡೇ ಅಂತ ಹೇಳುವಾಗ ಮುದುಕಿ ಊಹಿಸ್ಕೊಳ್ತಾಳೆ, ಇಲ್ಲಿಂದಲೇ ಅವನು ಎಷ್ಟು ಇದಾಗಿದ್ದಾನೆ, ಅವನು ಮಾತಾಡಲಿಕ್ಕೂ ಇಲ್ಲ, ಹೆಂಡತಿ ದೂರ ಇದ್ದಾಳೆ, ಈಗೇನು ಕೈಯಲ್ಲಿ ಆಗೋದಿಲ್ಲ. ಅದಕ್ಕೆ ಮಾತಾಡು, ನಿಲ್ಲಿಸಬೇಡ ಅಂತೇಳಿ ಫೋನುಗೂಡನ್ನೇ ತಬ್ಬಿ ಹಿಡಿದಿದ್ದಾನೆ ಎನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಮುದುಕಿಗೆ. ಮೆಲ್ಲನೆ ಅಳುತ್ತಾಳೆ, ಸುಯಿಲು ಸೋರದ ಹಾಗೆ ಮೆಲ್ಲನೆ ಅಳುತ್ತಾಳೆ. ಅಂದರೆ ಅವಳಿಗೆ ಅಳು ಬರುತ್ತೆ. ನಿಟ್ಟಿಸಿರು ಸೋರದ ಹಾಗೆ ಮೆಲ್ಲಗೆ ಅಳುತ್ತಾಳೆ, ಒಳಗೊಳಗೆ ನುಂಗುತ್ತಾಳೆ. ಅಳ್ಳಿಕ್ಕೂ ಅವಳಿಗೆ ಸ್ವಾತಂತ್ರ್ಯ ಇಲ್ಲ. ಯಾಕೆ ಹೇಳಿ ನೋಡಿ ಹೇಳ್ತಾಳೆ, ಸುಯಿಲು ಸೋರದ ಹಾಗೆ ನುಂಗುತ್ತಾಳೆ. ಒಳಗೊಳಗೆ ದಿಗಿಲು ಅವಳಿಗೆ, ಒಳಗೊಳಗೆ ಭಯ, ದಿಗಿಲು. ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ ಅಂತ. ನಾನು ಅಳೋದು ಗೊತ್ತಾದರೆ, ಅಂದರೆ ಇವಳು ಸ್ಥಿತಿ, ಈ ಮುದುಕಿಯ ಸ್ಥಿತಿಯಲ್ಲಿ ಏನು ಭಾರಿ ವೈಭವದಿಂದ ಏನೂ ಕೂಡಿಲ್ಲ. ಅವರಿಗೆ ಮತ್ತೇನೂ ಬೇಡ, ಸೌಲಭ್ಯ ವ್ಯವಸ್ಥೆ ಮತ್ತು ಗಂಡ ಹೆಂಡತಿ ಒಟ್ಟಿಗಿದ್ದರೆ ಸಾಕು. ವೃದ್ಧಾಪ್ಯ ಬಯಸೋದೇ ಅದನ್ನು. ಇಲ್ಲಿ ನೋಡಿ, ಇಲ್ಲಿ ಪಾಪ ನಾನು ಅತ್ತದ್ದು ಗೊತ್ತಾದರೆ, ಅದಕ್ಕೆ ಒಳಗೊಳಗೆ ನುಂಗುತ್ತಾಳೆ. ಏನೋ ಸೋರದ ಹಾಗೆ ನುಂಗುತ್ತಾಳೆ, ಒಳಗೊಳಗೆ ದಿಗಿಲು ಅವಳಿಗೆ. ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ, ಇತ್ತ ಮಗನಿಗೆ ಕೇಳಿಸಿದರೆ ಗದರುತ್ತಾನೆ. ನಾನು ಅಳೋದು ಅತ್ತ ಮುದುಕನಿಗೆ ಕೇಳಿದರೆ ಏನಾಯಿತು ಅಂತ ಕೊರಗುತ್ತಾನೆ. ಅಯ್ಯೋ, ನನ್ನ ಮಾತಿನಿಂದ ಅವಳಿಗೆ ನೋವಾಯ್ತೆ, ಅಯ್ಯೋ ಅವಳು ಅಲ್ಲಿ ಅಳ್ತಾ ಇದ್ದಾಳಲ್ಲ, ಕೊರಗುತ್ತಾನೆ ಅಂತ ಮುದುಕ. ಇತ್ತ ಮಗ ಕೇಳಿದರೆ ಗದರುತ್ತಾನೆ, ತಾನು ಅಳೋದು ಕೇಳಿದರೆ ಗದರುತ್ತಾನೆ. ಸುಮ್ಮನಿರಮ್ಮ, ಈಗ ಅಳುವಂಥದ್ದು ಏನಾಗಿದೆಯಮ್ಮ ನಿನಗೆ ಅಂತ ಗದರುತ್ತಾನೆ. ನೋಡಿ
ಎಂಥ ಸ್ಥಿತಿಯಲ್ಲ. ಅಂದರೆ ತನ್ನೊಳಗಿನ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಆಗದೇ ಇರತಕ್ಕಂಥ ಆ ಸಂದರ್ಭ ಏರ್ಪಟ್ಟಿರತಕ್ಕಂಥದ್ದು ಇವತ್ತಿನ ಜೀವನ ವಿಧಾನ ಅಲ್ವೇ? ಈ ಮನುಷ್ಯನ ಹಾಳು ಪಾಲು ಸಂಸ್ಕೃತಿ ಅಲ್ವೇ? ಪ್ರೀತಿ ರಹಿತವಾಗಿರ್ತಕ್ಕಂಥ ಆ ಪಾಲು, ಕೇವಲ ಜವಾಬ್ದಾರಿ ನಿರ್ವಹಣೆಗಾಗಿ ಮಾಡಿರ್ತಕ್ಕಂಥ ಆ ಪಾಲು ಎರಡು ಜೀವಗಳನ್ನು ಎಷ್ಟು ನೋಯಿಸ್ತಾ ಇದೆ. ಅರ್ಥ ಉಂಟೆ ಇದಕ್ಕೆ? ಇಲ್ಲ ಅಂತ ಎಣಿಸ್ಬೇಡಿ, ಈ ಸ್ಥಿತಿ ಇಲ್ಲ ಅಂತ ಎಣಿಸ್ಬೇಡಿ, ಇದೇ. ಇವತ್ತು ಪಾಲು ಮಾಡಿಕೊಳ್ಳದೆ ಇದ್ದರೂ ಕೂಡ ಅತ್ಯಂತ ನಿಕೃಷ್ಟವಾಗಿ ಕಾಣ್ತಕ್ಕಂಥ ಎಷ್ಟು ಇದಿದ್ದೇವೆ ನಾವು. ಓದ್ತಿರ್ತೇವೆ, ಪೇಪರ್ಗಳಲ್ಲಿ ಆಗಾಗ ಓದ್ತಾ ಇರ್ತೇವೆ. ತಾಯಿಯನ್ನು ಮನೆಯಿಂದ ಹೊರ ಹಾಕಿರ್ತಕ್ಕಂಥದ್ದು, ಎಂತೆಂಥ ಘಟನೆಗಳನ್ನೆಲ್ಲ ನೋಡ್ತಾ ಹೋಗ್ತೇವೆ ನಾವು ಇವತ್ತು. ಅಮಾನವೀಯ. ಅಂದರೆ ಇದು ಒಂದು 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 ದುಷ್ಟ ಸಂಸ್ಕೃತಿ. ಇದು ದುಷ್ಟ ಸಂಸ್ಕೃತಿ. ಅದು ಏನಂತ ಗೊತ್ತಿಲ್ಲ. ಅದು ಯಾಗೋ ಈ ಬೆಳೆಗಳ ಮಧ್ಯೆ ಕಳೆ ಬೆಳೆಯುವ ಹಾಗೆ ಇಂಥವೆಲ್ಲ ಬೆಳ್ಕೊಳ್ತಾ ಇರ್ತಾವೆ ಅಲ್ಲಲ್ಲಿ ಆಗಾಗ. ಅದು ಯಾಕೆ ಅಂತ ಗೊತ್ತಿಲ್ಲ ಅದು. ಆದ್ದರಿಂದಾಗಿ ಇಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಮನುಷ್ಯ ತಾನು ಎಲ್ಲಿಗೆ ಬಂದೆ, ತನ್ನ ಪಯಣ ಇದು ಎಷ್ಟು ಅದ ಅದಕ್ಕೆ ನೋಡಿ, ಒಂದು ಸ್ವಾತಂತ್ರ್ಯವನ್ನು ಕಸ್ತುಕೊಳ್ತಕ್ಕಂಥ, ಭಾವನೆಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಕ್ಕಂಥ ಮಟ್ಟಕ್ಕೆ ಅವರ ಜೀವನ ಇದೆ ಅಂತ ಹೇಳಿದರೆ ಎಂಥ ಜೀವನ ಅದು? ಹಾಗಾದರೆ ಇಲ್ಲಿ ತನಕ ಅವರು ಬದುಕಿ ಬಂದಂಥ ಬದುಕಿಗೆ ಏನರ್ಥ? ಅದನ್ನು ನಾವು ಯೋಚನೆ ಮಾಡಬೇಕು ಅಲ್ವೇ? ಅವ್ರ ರೀತಿ ಬಂದಿಗಳಲ್ವೇ? ಅವರು ನಡೆಸಿದ ಜೀವನ ವಿಧಾನಕ್ಕೆ ಶಿಕ್ಷೆನೇ ಇದು. ಯಾವ ಪಾಪಕ್ಕಾಗಿ, ಯಾವ ತಪ್ಪಿಗಾಗಿ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ, ಆಯಿತಾ? ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ಚಿಂತಿಸ್ತಾ ಹೋಗಿದೆ. ಅಂದರೆ ನಾವು ಯಾವುದೇ ವಿಷಯವನ್ನು ಇಲ್ಲಿ ಕವಿಯತ್ರಿ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಕಲ್ಪನೆ ಮಾಡಿರ್ಬೋದು, ಏನೂ ಆಗಿರ್ಬೋದು. ಆದರೆ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಾಗ ಇಂತಹದ್ದೊಂದು ಇದೆ ಅಂತ ಹೇಳುವಾಗ ಅದರಲ್ಲಿ ನಮಗೆ ಏನೋ ಒಂದು ಸೃಜಿಸಬೇಕು ಅಲ್ವೇ? ಇಂತಹದ್ದು ತಪ್ಪು ಅಂತಕ್ಕಂಥ ಭಾವನೆ ಹುಟ್ಟಬೇಕು. ಅವರಿಗೆ ಗೌರವ ಕೊಡ್ತಕ್ಕಂಥ ಒಂದು ಭಾವನೆ ಬರಬೇಕು. ಅದನ್ನು ಇಲ್ಲಿ ಕವಿಯತ್ರಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಯಿತಾ? ನೋಡಿ, ಇನ್ನು ತಡೆಯಲಾಗದು ಅಂದರೆ ಆ ಮೊದಲನೇ ಭಾಗದಲ್ಲಿ ಅಷ್ಟು ಹೇಳ್ತಾರೆ ಕವಿಯತ್ರಿ. ಅಂದರೆ ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ, ದೂರದ ಅಸ್ಸಾಮಿನಲ್ಲಿ ಇರ್ತಕ್ಕಂಥ ಮುದುಕನ ಸ್ಥಿತಿ ಹೇಗಿದೆ, ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮುದುಕಿಯ ಸ್ಥಿತಿ ಹೇಗಿದೆ, ಅವರಿಬ್ಬರು ಏನನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ, ಎಂತಹ ಸ್ಥಿತಿ ಇದೆ ನೋಡಿ. ಇನ್ನು ತಡೆಯಲಾಗದು. ಸೋಪಾನ ಕದ್ದಿರುವ ಗಾಜು ಬಿಲ್ಲೆ ಜಾರಿಸದ ಹಾಗೆ ಮೊಣಕಾಲ ಚಿಪ್ಪ ಮೇಲೆ ಭಾರ ಹೇರುತ್ತಾ ಏರಿದ ಭಾರಕ್ಕೆ ಅದರುವ ಮಂಡಿಗಳ ಅಂಗೈಯಲ್ಲಿ ಅದುಮುತ್ತ ಒಂದೊಂದೇ ಮೆಟ್ಟಿಲು ಹತ್ತಿ ಕಾಡಿ ಕರೆಯುತ್ತಾಳೆ ಮೊಮ್ಮಗಳನ್ನು. ಇನ್ನು ತಡೆಯಲಿಕ್ಕಾಗೋದಿಲ್ಲ. ಕಿಚನ್ ಕಡೆ ನೋಡಿಲ್ಲೋ, ಪ್ರತಿಕ್ರಿಯೆ ಇಲ್ಲ. ಸ್ಟಡಿ ರೂಮಿನ ಕಡೆ ನೋಡಿಲ್ಲೋ, ಪ್ರತಿಕ್ರಿಯೆ ಇಲ್ಲ. ಇನ್ನು ತಡೆಯಲಿಕ್ಕಾಗೋದಿಲ್ಲ ಅಂತೇಳಿ ಹೇಳಿ ಮೆಲ್ಲಕ್ಕೆ ಸೋಪಾನ ಕದ್ದಿರುವ ಗಾಜು ಬಿಲ್ಲೆ ಜಾರಿಸದ ಹಾಗೆ ಟಿಪೈ ಜಾರಿಸದ ಹಾಗೆ ಮೊಣಕಾಲ ಚಿಪ್ಪ ಮೇಲೆ ಭಾರ ಹೇರುತ್ತಾ ಮೆಲ್ಲಕ್ಕೆ, ವಯಸ್ಸಾಗಿದೆ ಅಲ್ವಾ ಎಲ್ಲ, ಅಂದರೆ ದೇಹದ ಅಂಗಾಂಗಗಳೆಲ್ಲವೂ ಕೂಡ, ಅಂದರೆ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಅವರ ಒಂದು ಶಕ್ತಿ ಕುಂದಿರ್ತದೆ. ಈಗ ಮಾನಸಿಕವಾಗಿ ಅವರು ಕುಂದು ಹೋಗಿರ್ತಾರೆ, ಆಯಿತಾ? ಅವ್ರನ್ನ ತುಂಬ ಪ್ರೀತಿಪೂರ್ವಕವಾಗಿ ನೋಡ್ಕೊಳ್ತಕ್ಕಂಥದ್ದೇ. ಅವರು ಏನೆಲ್ಲ ಹೇಳ್ತಾ ಇರ್ತಾರೆ, ನಾವು ನೆಗ್ಲೆಕ್ಟ್ ಮಾಡಿದರೆ ಅವ್ರು ಬರೀ ಇದಾಗ್ಬಿಡುತ್ತೆ. ಸೈಕಲಾಜಿಕಲಿ ಮಾನಸಿಕವಾಗಿ ಅವರು ತುಂಬ ಇದಾಗ್ಬಿಟ್ಟಿರ್ತಾರೆ. ಅವ್ರು ಹೇಳೋದಕ್ಕೆ ಹೂ ಬಿಡ್ತಾ ಇರಬೇಕು, ಆಯಿತಾ? ಮಕ್ಕಳಂತೆ ನೋಡ್ಕೊಳ್ಬೇಕು ಅವ್ರನ್ನ. ಸಣ್ಣ ಪಾಪವನ್ನು ಹೇಗೆ ನೋಡ್ಕೊಳ್ತೇವೋ ಆ ರೀತಿಯಲ್ಲಿ ವಯಸ್ಸಾದ ಮೇಲೂ ಕೂಡ ಆ ರೀತಿ ನೋಡ್ಬೇಕು ಅವ್ರನ್ನ. ಬಯಸ್ತಾರೆ ಅವರು, ಅಟೆನ್ಷನ್, ಅವ್ರ ಗಮನ ಬಯಸ್ತಾರೆ. ಅವ್ರಿಗೆ ಗಮನ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ತುಂಬ ಖುಷಿಯಾಗಿ ಇರ್ತಾರೆ ಅವರು. ಇದಾರಲ್ಲ ಒಂದು ಧೈರ್ಯ, ಒಂದು ಇದು ಅವೆಲ್ಲ, ಆಯಿತಾ? ಹಾಗೆ ಜಾರಿಸದ ಹಾಗೆ ಮೊಣಕಾಲ ಚಿಪ್ಪ ಮೇಲೆ ಭಾರ ಏರುತ್ತಾ ಏರಿದ ಭಾರಕ್ಕೆ ಅದರುವ ಮಂಡಿಗಳ ಅಂಗೈಯಲ್ಲಿ ಅದುಮುತ್ತ ಒಂದೊಂದೇ ಮೆಟ್ಟಿಲು ಹತ್ತಿ ಕಾಡಿ ಕರೆಯುತ್ತಾಳೆ ಮೊಮ್ಮಗಳಿದ್ದಾಳೆ. ಅವಳು ಜಾಣೆ ಮೊಮ್ಮಗಳು. ಮೂಜಗವನ್ನೇ ಆವಾಹಿಸಿ ಕುಂತಿದ್ದಾಳೆ ಸ್ವಂತ ಕಂಪ್ಯೂಟರ್ನ ಮೇಲೆ. ಮೂಜಗವನ್ನೇ ಆವಾಹಿಸಿ ಕುಂತಿದ್ದಾಳೆ, ಮಾಡಿ ಮೇಲೆ ಅಟ್ಟದ ಮೇಲಿದ್ದಾಳೆ. ಅಲ್ಲಿ ಮೂಜಗವನ್ನೇ ಆವಾಹಿಸಿ ಕುಂತಿದ್ದಾಳೆ ಸ್ವಂತ ಕಂಪ್ಯೂಟರ್ನಲ್ಲಿ. ಅಂದರೆ ಕಂಪ್ಯೂಟರ್ನಲ್ಲಿ ಬ್ಯುಸಿ ಇದ್ದಾಳೆ ಅವಳು. ಏನು ರಸಾತಳಗಳೆದ್ದೆದ್ದು ಕುಣಿಯುತ್ತಿವೆ ಪರದ ಮೇಲೆ. ಸಂಪೂರ್ಣ ತಲ್ಲೀನವಾಗಿಬಿಟ್ಟಿದ್ದಾಳೆ ಮೊಮ್ಮಗಳು.
ಕಂಪ್ಯೂಟರ್ನಲ್ಲಿ ತಲ್ಲೀನವಾಗ್ಬಿಟ್ಟಿದ್ದಾಳೆ. ಅಲ್ಲಿ ಏನು ಬರ್ತಿದ್ಯೋ, ಹಾಡು ಬರ್ತಾಯಿತ್ತೋ, ಕುಣಿತ ಬರ್ತಾಯಿತ್ತೋ, ಮತ್ತೊಂದು ಬರ್ತಿತ್ತೋ, ಇನ್ನೊಂದು ಏನೂ ಗೊತ್ತಿಲ್ಲ. ಅಂತೂ ರಸಾತಳಗಳೆದ್ದು ಎದ್ದೆದ್ದು ಕುಣಿಯುತ್ತಿವೆ ಪರದೆ ಮೇಲೆ. ಆಯಿತಾ? ಪರದೆ ಮೇಲೆ ನಡುವೆ ಈ ಅಜ್ಜಿ ಇಡಬಹುದೇ ಕಡುಬಿನ ಸೋರೆ? ಅಂಥ ಒಂದು ರಸಮಯ ಸನ್ನಿವೇಶದಲ್ಲಿ ಮೊಮ್ಮಗಳಿದ್ದಾಳೆ. ಅಂಥ ಅದರ ಎಡೆಯಲ್ಲಿ ಈ ಅಜ್ಜಿ ಹೋಗ್ಬೋದೆ? ಅದಕ್ಕೆ ಕಡುಬಿನ ಸೋರೆ. ಅಂದರೆ ಕಡುಬಿನ ಸೋರೆ ಅಂದರೆ ಈ ಮಣ್ಣಿನ ಪಾತ್ರೆ. ಒಂದೊಂದಕ್ಕೂ ಒಂದೊಂದು ಮನೆಯಲ್ಲಿ ಈ ತುಮಕೂರಿನ ಕಡೆಯಲ್ಲಿ ಅಥವಾ ನಮ್ಮಲ್ಲಿ ನಾವು ಹಳ್ಳಿಗಳಲ್ಲಿ ನೋಡ್ತೇವೆ. ನಾವು ಒಂದೊಂದಕ್ಕೂ ಒಂದೊಂದು ಪಾತ್ರೆ ಇರುತ್ತೆ. ಸಾಧಾರಣ ಅಡುಗೆ ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಕು ಅಲ್ವೇ? ಅದು ಅಂದರೆ ಅನವಶ್ಯಕವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಕಡುಬಿನ ಸೋರೆ ಅಂದರೆ ಅನವಶ್ಯಕವಾಗಿರ್ತಕ್ಕಂಥದ್ದು ಅಂತ. ಎಂಥದ್ರಲ್ಲೋ ಇರುವಾಗ ಇವ್ರದ್ದು ಮಧ್ಯದಲ್ಲಿ ನಾವು ಏನೋ ಸಮಸ್ಯೆಯಲ್ಲಿದ್ದೇವೆ, ನಾವೇನೋ ಇದರಲ್ಲಿದ್ದೇವೆ ಅಂಥದ್ರಡಿಯಲ್ಲಿ ಒಂದು ಬೇಡದಂಥ ಒಂದು ವಿಚಾರ ಅಂತಕ್ಕಂಥ ಅರ್ಥದಲ್ಲಿ ಇಲ್ಲಿ ಬಳಸಲ್ಪಟ್ಟಿದ್ದು. ಈ ಅಜ್ಜಿ ಇಡಬಹುದೇ ಕಡುಬಿನ ಸೋರೆ? ಮೊಮ್ಮಗಳೋ ಮೂಜಗವನ್ನೇ ಆವಾಹಿಸಿ ಕಂಪ್ಯೂಟರ್ನಲ್ಲಿ ಕೂತಿದ್ದಾಳೆ, ಅವಳ ಲೋಕದಲ್ಲಿ ಅವಳಿದ್ದಾಳೆ. ಅದರೆಡೆಯಲ್ಲಿ ಈ ಅಜ್ಜಿ ಹೋಗಿ ಬಾಗಿಲು ಬಡಿದು ಮೊಮ್ಮಗಳನ್ನು ಕರೀತಾಳೆ. ಎಷ್ಟು ಡಿಸ್ಟರ್ಬ್ ಆಗಬೇಡ ಮೊಮ್ಮಗಳಿಗೆ. ಇವತ್ತಿನ ಜನ್ರೇಷನ್ ಆ ಒಂದು ಇದನ್ನೇ ಹೇಳ್ತಾ ಇರೋದು ಕವಿತ್ರಿ. ಆಯಿತಾ? ಅಂದರೆ ಡಿಸ್ಟರ್ಬ್ ಅಂತ, ಈ ವೃದ್ಧರೇ ಡಿಸ್ಟರ್ಬೆನ್ಸ್ ಅಂತ ಅವರಿಗೆ. ಫಾಸ್ಟ್ ಇಲ್ಲ ಹಾಗೆ. ಆಯಿತಾ? ಈ ರಸಾತಳೆದಿದ್ದು ಕುಣಿಯುತ್ತಿವೆ ಪರದ ಮೇಲೆ ನಡುವೆ ಈ ಅಜ್ಜಿ ಇಡಬಹುದೇ ಕಡುಬಿನ ಸೋರೆ? ಕಡುಬಿನ ಸೋರೆ ಅಂತಕ್ಕಂಥದ್ದು ಒಂದು ಇದನ್ನಾಗಿ ಬಳಸಿರ್ತಕ್ಕಂಥದ್ದು. ಅಂದರೆ ಈ ಮನೆಗಳಲ್ಲಿ ಪಾತ್ರೆಯನ್ನು ಅಡುಗೆ ಮನೆಯಲ್ಲೇ ಇಡ್ತಾರೆ ಸಾಧಾರಣವಾಗಿ ಅಲ್ವೇ? ಯಾವ ಪಾತ್ರೆ ಎಲ್ಲಿಡಬೇಕು ಅಲ್ಲಿಡಬೇಕು. ಅದನ್ನು ಕೇಳೋದಂತ ಉಂಟು. ಹಾಗೇನೆ ಇಲ್ಲಿ ಅಂದರೆ ಅನವಶ್ಯಕ ಅಂತ ಅರ್ಥ. ಅದೇ ರೀತಿಯಲ್ಲಿ ಇಲ್ಲಿ ಈ ತನ್ನ ಲೋಕದಲ್ಲಿ ತಾನಿರುವಂತಹ ಈ ಮೊಮ್ಮಗಳಿಗೆ ಈ ಅಜ್ಜಿದೊಂದು ಅನವಶ್ಯಕವಾಗಿರ್ತಕ್ಕಂಥ ಒಂದು ಮೊರೆ. ಅದಕ್ಕೆ ಸಂಬಂಧಿಸಿದ್ದಲ್ಲ, ಅವಳಿಗೆ ಸಂಬಂಧಿಸಿದ್ದೇ ಅಲ್ಲ ಅಂತಕ್ಕಂಥ ಅರ್ಥದಲ್ಲಿ. ಚಿಟುಗುಡುತ್ತಲೇ ಅಟ್ಟವಿಳಿದು ಬಂದ ಹುಡುಗಿ ದಡ್ಡನೆ ಫೋನ್ ಎತ್ತಿ ಕುಕ್ಕಿ. ಈ ಅಜ್ಜಿ ಕರೆದಿದ್ದಕ್ಕೆ ಸಂಪೂರ್ಣ ನಿರಾಕರಣೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಸ್ವಿಚ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ, ಬೈಲಿಕ್ಕೂ ಆಗೋದಿಲ್ಲಲ್ಲ. ಅದಕ್ಕೆ ಚಿಟುಗುಡುತ್ತಲೇ ಅಟ್ಟವಿಳಿದು ಬಂದ ಹುಡುಗಿ ದಡ್ಡನೆ ಫೋನ್ ಎತ್ತಿ ಕುಕ್ಕಿ. ಹಿಂಗೆ ಫೋನ್ ಎತ್ತಳೆ ಕುಕ್ಕಿ. ರಾಂಗ್ ನಂಬರ್. ಕ್ಷಣಾರ್ಧದಲ್ಲಿ ಅಂತರ್ಧಾನ. ಅಂದರೆ ಅಲ್ಲಿ ಅದು ಎಷ್ಟು ಚೆನ್ನಾಗಿ ತಿಳಿಸ್ತಾರೆ ನೋಡ್ರಿ. ಇವತ್ತಿನ ಜನ್ರೇಷನಲ್ಲಿ ಎಷ್ಟೊಂದು ಇದಿದೆ ಅಂತ. ಅಂದರೆ ಅಸಮಾಧಾನ, ಪ್ರೀತಿ ರಾಹಿತ್ಯ ಇವೆಲ್ಲ ಎಷ್ಟಿದ್ದಾವೆ ಅಂತ. ಅಸಹನೆ ಒಟ್ಟಿನಲ್ಲಿ ಆಗ್ತಾರೆ. ಫಾಸ್ಟ್ ಆಗಬೇಕು. ಆಯಿತಾ? ಅದಕ್ಕೆ ಬಂದಿರತಕ್ಕಂಥ ಈ ಮುದುಕಿ ಬಂದು ಕರೆದಿದ್ದೇ ದೊಡ್ಡ ಡಿಸ್ಟರ್ಬೆನ್ಸು ಆ ಮೊಮ್ಮಗಳಿಗೆ. ಅದರೆಡೆಯಲ್ಲಿ ಬಂದು ಫೋನ್ ಎತ್ತಿ ದಡ್ಡನೆ ಫೋನ್ ಎತ್ತಿ ಆ ಕಡೆಯಿಂದ ಯಾರದ್ದು ಗೊತ್ತಿಲ್ಲ, ಕೇಳಿಸಿಕೊಳ್ಳುವಷ್ಟು ವ್ಯವಧಾನವೂ ಇಲ್ಲ. ನಿಮಗೆಲ್ಲ ಹಾಗೆ ಅಲ್ಲ ಇವತ್ತು ಮನೆಯಲ್ಲಿ ತಂದೆ ತಾಯಿ ಹೇಳ್ತಕ್ಕಂಥ ಕೇಳ್ತಕ್ಕಂಥದ್ದು ವ್ಯವಧಾನ ಉಂಟೆ? ಅವ್ರು ಹೇಳ್ತಿರುವಾಗ ಸಿಟ್ಟು ಬರ್ತಾ ಇರ್ತದೆ. ಏನು ನನ್ನನ್ನೇ ಗುರಿ ಮಾಡಿ ಹೇಳ್ತಾರೆ, ನಾನೇ ಎಲ್ಲ ತಪ್ಪು ಮಾಡ್ದಂಗೆ ಹೇಳ್ತಾರೆ, ನೀನು ಸಿಡುಕ್ತಾ ಇರ್ತೀಯ, ಅವ್ರು ಬೈತಾ ಇರ್ತಾರೆ. ಆಗುತ್ತೆ. ಆ ಮೆಂಟ್ಯಾಲಿಟಿ ಹಾಗೆ, ಆ ಏಜೇ ಹಾಗೆ. ಅದು ಅಷ್ಟೇ. ಇಡೀ ಒಂದು ಕಾಲೇಜಲ್ಲಿ ಅಷ್ಟೇ ನಾವು ಹೇಳ್ತಾ ಇದ್ದರೆ ಸಿಟ್ಟು ಬರ್ತಾ ಇರುತ್ತೆ. ನಾನು ತಪ್ಪು ಮಾಡಿಲ್ಲ, ಅದು ನನಗೆ ಹೇಳ್ತಾರೆ, ನನ್ನನ್ನೇ ಗುರಿ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸ್ಥಿತಿ ಹೇಗಿರ್ತದೋ ಮನೋಭಾವ. ಆ ಮನೋಭಾವನೇ ಹಾಗೆ. ಅದು ತಪ್ಪಲ್ಲ. ನಿಮಗೆ ಮುಂದೆ ಗೊತ್ತಾಗುತ್ತೆ ಹೌದಲ್ಲ ಅದು ಹಾಗೆ. ಅಂದರೆ ಆ ವ್ಯವಧಾನ, ಆ ಸಮಯದಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಆ ಸ್ಪೀಡಿಯಾಗಿರ್ತಕ್ಕಂಥ ಒಂದು ಇದು, ಅದು ಹಾರ್ಮೋನ್ಗಳ ಪ್ರಭಾವ ಇರ್ಬೋದು, ಮತ್ತೊಂದು ದೈಹಿಕ ಮಾನಸಿಕ ಏನೆಲ್ಲ ಇಡೀ ಜಗತ್ತನ್ನೇ ಗೆದ್ದು ಬಿಡಬೇಕಂತಕ್ಕಂಥ ಒಂದು ಆ ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಒಂದು ವಯಸ್ಸದು. ಅಂಥ ವಯಸ್ಸಲ್ಲಿ ಈ ಸ್ಲೋನೆಸ್ಸು, ಈ ಇವು ಮತ್ತೊಂದು ಇನ್ನೊಂದು ಇವೆಲ್ಲ ರಗಳೆ ಆಗ್ತವೆ. ಸಹಜ ಅದು. ಇಲ್ಲಿ ನೋಡಿ ಹಾಗೆಯೇ ಆ ಚಿಟುಗುಡುತ್ತಲೇ ಅಟ್ಟೆ ಬೆಳೆದು ಬಂದಂಥ ಆ ಮೊಮ್ಮಗಳು ಫೋನ್ ಎತ್ತಿದ ಆ ಕಡೆಯಿಂದ ಏನು ಬಂದಿಲ್ಲ. ಕುಕ್ಕಿ. ರಾಂಗ್ ನಂಬರ್. ಕ್ಷಣಾರ್ಧದಲ್ಲಿ ಅಂತರ್ಧಾನ. ಮುದುಕಿಗೆ ಅನುಮಾನ. ಕ್ಷಣಾರ್ಧದಲ್ಲಿ ಅಂತರ್ಧಾನ ಮಾಯ. ಮತ್ತೆ ನಿಂತಿಲ್ಲ ಅಲ್ಲಿ. ಬಿಟ್ಲು ರಾಂಗ್ ನಂಬರ್ ಅಂತೇಳಿ ಸಿಡುಕು ಏನಾಗ್ಬೇಡ ಮುದುಕಿಗೆ ಅಲ್ವೇ? ಅಂದರೆ ಅದಕ್ಕೆ ನೋಡಿ ಮನೆಯಲ್ಲಿ ಈ ದೊಡ್ಡವರು ಈ ಮೊಮ್ಮಕ್ಕಳು ಎಲ್ಲ ಕೂಡ ಅಜ್ಜ ಅಜ್ಜಿ ಅವರ ಒಂದು ಇದರಲ್ಲಿ ಬೆಳೆದೇ ಇರತಕ್ಕಂಥ ಮಕ್ಕಳಿದಾರಲ್ಲ, ಅವರಿಗೆ ಅಂದರೆ ವ್ಯಾವಹಾರಿಕ ಜ್ಞಾನ ಅಥವಾ ಕೌಟುಂಬಿಕವಾಗಿರ್ತಕ್ಕಂಥ ಜ್ಞಾನ ಇರುವುದಿಲ್ಲ. ಇವತ್ತಿನ ಜನ್ರೇಷನ್ದ ದೊಡ್ಡ ಡ್ರಾಬ್ಯಾಕೇ ಅದು. ಅವರಿಗೆ ಮನೆಯಲ್ಲಿ ಹಿರಿಯರು ಅಜ್ಜ ಅಜ್ಜಿ ಇದ್ದು ಅವರ ಒಂದು ಇದರಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳಿಗೆ ಅವೆಲ್ಲ ಗೊತ್ತಾಗ್ತಾವೆ.
ಇದು ಏನು ಪ್ರೀತಿ, ಕರುಣೆ, ಕತೆ, ಮತ್ತೊಂದು ಇನ್ನೊಂದು ಇವೆಲ್ಲ ಆಯಿತಾ. ಅಂದರೆ ಇವತ್ತು ನಾನು ನೋಡಿದ್ದೇನೆ, ನಾನು ಸುಮಾರು ಒಂದು ಅಲ್ಲಿ ಗಮನಿಸ್ತಕ್ಕಂಥ ವಿಚಾರಗಳು ನೋಡ್ತೀನಲ್ಲ, ಎಷ್ಟೋ ಮನೆಯಲ್ಲಿ ಸಣ್ಣ ಮಕ್ಕಳನ್ನ ಶಾಲೆಗೆ ಕರ್ಕೊಂಬರ್ತಕ್ಕಂಥ ಒಂದು ಅಜ್ಜಂದಿರು ನೋಡಿದ್ದೇನೆ ನಾನು, ಆಯಿತಾ. ಆ ಮಕ್ಕಳು ನೋಡ್ಬೇಕು ನೀವು, LKG ಮಕ್ಕಳು ಇರ್ತವೆ, ಪ್ಲೇ ರೂಮ್ ಇರ್ತವೆ, ಅವು ಅಜ್ಜಿನ ಎಷ್ಟು ನೆಚ್ಕೊಂಡಿರ್ತವೆ ಅಂತೇಳಿದರೆ ಭಾರಿ ತುಂಟಾಟ ಮಾಡ್ತಾ ಇರ್ತವೆ. ಅವೆಲ್ಲವನ್ನು ಸಹಿಸಿಕೊಂಡು ರಸ್ತೆಯಲ್ಲಿ ಕರ್ಕೊಂಡು ಹೋಗುವಾಗ, ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗುವಾಗ 24 ಪ್ರಶ್ನೆ ಕೇಳ್ತಾ ಇರ್ತಾವೆ. ಆ ಪ್ರಶ್ನೆಗೆಲ್ಲ ಅಂತಿರ್ತವೆ. ಆಮೇಲೆ ಅಜ್ಜಿ ಕೇಳ್ತಾಳೆ, ಅಜ್ಜ ಕೇಳ್ತಾನೆ, ಏನು ಹೇಳಿಕೊಟ್ರಿ ಇವತ್ತು ಶಾಲೆಯಲ್ಲಿ, ಅದನ್ನು ಹೇಳ್ತವೆ, ಆಡ್ತಾ ಬರ್ತದೆ, ಅಜ್ಜ ಅದನ್ನು ಕೇಳ್ತಾ ಹೋಗ್ತಾನೆ. ಇವೆಲ್ಲ ಸನ್ನಿವೇಶಗಳನ್ನು ನೋಡ್ತಾ ಹೋಗ್ತೇವೆ, ಆಯಿತಾ. ಅಂದರೆ ನಾನು ಹೇಳ್ತಕ್ಕಂಥದ್ದು ಮಧುರವಾಗಿರ್ತಕ್ಕಂಥ ಒಂದು ಇದು, ಅಂಥ ಒಂದು ಇದರಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರೀತಿ ಅಂದರೆ ಏನು, ಕುಟುಂಬ ಅಂದರೆ ಏನು, ಅವೆಲ್ಲ ಇವು ಅರಿವಾಗ್ತಾ ಹೋಗ್ತಾವೆ, ಆಯಿತಾ. ಅದು ಇವತ್ತೇನಾಗ್ತಾ ಇದೆ, ಇವತ್ತು ಹುಟ್ಟಿದ ಮಕ್ಕಳ ಒಂದು ಸರ್ಟನ್ ಏಜಿಗೆ ಬಂದ ತಕ್ಷಣ ಅವ್ರನ್ನ 3 ವರ್ಷ 4 ವರ್ಷ ಆಗುತ್ತಲೂ ಎಲ್ಲೋ ದೂರದಲ್ಲಿ ಓದಲಿಕ್ಕೆ ಬಿಟ್ಬಿಡೋದು. ಅವರು ಹಾಸ್ಟೆಲ್ಗಳಲ್ಲಿ ಮತ್ತೊಂದು ಏನರಲ್ಲಿ ಬೆಳೀತಾರೆ, ಆಯಿತಾ. ಅಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳಿಗೆ ಯಾವುದೂ ಇಲ್ಲ, ತಂದೆ ತಾಯಿಯ ಅಜ್ಜ ಅಜ್ಜಿ ಬಿಡ್ರಿ, ತಂದೆ ತಾಯಿಯ ಸಂಪರ್ಕವೂ ಇರುವುದಿಲ್ಲ. ಹಂಗೆ ಬೆಳೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಅವ್ರಿಗೆ ಏನು ಗೊತ್ತಾಗುತ್ತೆ, ಕುಟುಂಬ ಅಂದರೆ ಏನು ಗೊತ್ತಾಗುತ್ತೆ. ಅಲ್ಲ, ನಾನು ದೊಡ್ಡವ್ರ ವಿಚಾರ ಹೇಳ್ತಾ ಇರೋದು. ಮಧ್ಯಮ ವರ್ಗದಲ್ಲೂ ಕೂಡ ಈಗಿಂತ ಜಾಸ್ತಿ ಆಗ್ತಾಯಿದೆ. ಅಂದರೆ ಒಂದು ಸರ್ಟನ್ ಏಜಿಗೆ ಬಂದಮೇಲೆ, 7ನೇ ಕ್ಲಾಸಿಗೆ ಬಂದಮೇಲೆ 8ನೇ ಕ್ಲಾಸಿಂದ ಹೈಸ್ಕೂಲಿಗೆ ಬೇರೆ ಹಾಸ್ಟೆಲ್ ಬಿಟ್ಬಿಡೋದು, ಆಯಿತಾ. ಹಾಸ್ಟೆಲ್ ಇದೊಂದು ಬೆಳೀತಾ ಹೋಗ್ತದೆ. ಅಂದರೆ ಅವರಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ ಅಂತೇಳಿ ಅಲ್ಲ, ಈ ಹಿರಿಯರ ಸಂಪರ್ಕದಲ್ಲಿ ಬೆಳೆದ ಮಕ್ಕಳಿಗೂ ಈ ರೀತಿ ಬೆಳೆದಂಥ ಮಕ್ಕಳಿಗೂ ಸಾಕಷ್ಟು ಭಾವ ಸಂಬಂಧವಾಗಿ ಸಾಕಷ್ಟು ವ್ಯತ್ಯಾಸ ಇದ್ದೇ ಇರ್ತದೆ, ಆಯಿತಾ. ನೆನಪಿಟ್ಕೊಳ್ಳಿ, ನಾವು ಯಾವತ್ತೂ ಮನುಷ್ಯ ಸಮಾಜ ಜೀವಿ ಅಂದಮೇಲೆ ಅವನಿಗೆ ಈ ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪರ್ಕಗಳು ಬೇಕು. ಅವನು ಹಾಸ್ಟೆಲಲ್ಲಿದ್ದರೆ ಶಿಕ್ಷಣ ಪಡಿತಾನೆ, ಮತ್ತೊಂದು ಇನ್ನೊಂದು ಎಲ್ಲ ಆಗ್ತದೆ. ಆದರೆ ಕೌಟುಂಬಿಕವಾಗಿರ್ತಕ್ಕಂಥ ಈ ಸೂಕ್ಷ್ಮವಾಗಿರ್ತಕ್ಕಂಥ ಕೆಲವಾರು ವಿಚಾರಗಳೆಲ್ಲ ಗೊತ್ತಾಗ್ತಕ್ಕಂಥದ್ದು ಆ ಸಂಬಂಧ, ಆಯಿತಾ. ಅದನ್ನೇ ಅನುಮಾನ, ಮುದುಕಿಗೆ ಅನುಮಾನ, ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ, ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತರದು ರೈಟನ್ನೇ ರಾಂಗ್ ಎಂದಳೋ. ಮುದುಕಿಗೆ ಅನುಮಾನ, ಈ ಹುಡುಗಿ ಗಡಿಬಿಡಿಯಲ್ಲಿ ರೈಟನ್ನೇ ರಾಂಗ್ ಅಂತ ಹೇಳಿದ್ಲು, ರಾಂಗ್ ನಂಬರ್ ಅಂತ ಕುಕ್ಕಿವಲ್ಲಲ್ಲ, ಅದಕ್ಕೆ ಬಿಡುಗಡೆಗೆ ಹಾತೊರೆದು, ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ಒಂದು ಇದಾದರೆ ಸಾಕು ಅಂತ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳು. ಈ ಅಜ್ಜಿಯಿಂದ ಬಿಡಿಸ್ಕೊಂಡ್ರೆ ಸಾಕು, ಈ ಅಜ್ಜಿದ ರಗಳೆ, ಅದಕ್ಕೆ ರಾಂಗ್ ನಂಬರ್ ಅಂತ ಹೇಳ್ಬಿಟ್ರೆ ಮುಗಿತಲ್ಲ. ಹಾಗೆ ರೈಟನ್ನೇ ರಾಂಗ್ ಎಂದಳೋ. ಮುದುಕಿಗೆ ಅನುಮಾನ, ಬಚ್ಚಲಿಗೆ ಹೋಗಿ ನಿಮಿಷ ನಿಂತಿದ್ದು, ಮತ್ತೆ ಹೊರಗೆ ತಲೆ ಇಕ್ಕಿ ಅತ್ತಿತ್ತ ನೋಡಿ. ನಿಮಿಷ ಇದ್ದು ಬಚ್ಚಲಿಗೆ ಹೋಗಿ ಮತ್ತೆ ಹೊರಗೆ ತಲೆ ಇಕ್ಕಿ ಅತ್ತಿತ್ತ ನೋಡಿ, ಮೆತ್ತಗೆ ಫೋನಿನ ಬಳಿಗೆ ಬರುತ್ತಾಳೆ. ನೋಡಿ ಪಾಪ ಎಷ್ಟು ಆತಂಕ, ಆ ತಲವನ್ನು ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ. ಬರುತ್ತಾಳೆ, ಆಗೋ ಅದು ಮತ್ತೆ ಜಣತ್ಕರಿಸಿ, ಅದು ಮತ್ತೆ ರಿಂಗಾಯ್ತು, ಆಗೋ ಮತ್ತೆ ರಿಂಗಾಯ್ತು, ಜಣತ್ಕರಿಸಿ ಅವಳ ಜೀವ ಬಾಯಿಗೆ ಬಂದು ತಡವರಿಸಿ ಎರಡೂ ಕೈಯಲ್ಲಿ ರಿಸೀವರನ್ನೆತ್ತಿ, ಹಲೋ ನಾನೇ ಕಣ್ರಿ, ಮಾತಾಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಅಂದರೆ ತಡೀಲಿಕ್ಕಾಗಿಲ್ಲ ಮುದುಕಿ. ಮೊಮ್ಮಗಳು ಹಾಗೆ ಹೇಳಿ ಹೋದ್ಲು, ಮಗ ಏನಂತಾಳೋ ಸೊಸೆ ಏನಂತಾಳೋ ಈ ಎಲ್ಲ ಭಯವನ್ನು ಬಿಟ್ಬಿಟ್ಲು, ಎತ್ಕೊಂಡ್ಲು, ಹಲೋ ನಾನೇ ಕಣ್ರಿ, ಮಾತಾಡ್ರಿ. ಆ ತಲ್ಲಣ, ಆ ಬರ್ಸ್ಟ್ ಔಟ್ ಅಂತ ಹೇಳ್ತೀವಲ್ಲ, ಅದು ಎಷ್ಟು ಚೆನ್ನಾಗಿಲ್ಲ ಇದು ನೋಡ್ರಿ. ಯಾರದ್ದೋ ಫೋನು, ಮುದುಕಂದು ಆಗಿರ್ಬೋದು, ಆದರೆ ಮುದುಕಿಗೆ ಮಾತ್ರ ನಿಶ್ಚಯ ಅದು ಮುದುಕಂದೇ ಫೋನ್. ಎಷ್ಟು ಸಾರಿ ಬರ್ತಾ ಉಂಟು ಅಂತ ಹೇಳಿದರೆ ಮುದುಕಂದೇ ಫೋನ್. ಆದ್ದರಿಂದ ಇನ್ಯಾರ ಮೇಲೂ ಇಲ್ಲ. ಫೋನ್ ಎತ್ತಿದ್ಲು, ಎರಡೂ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅವಳ ಜೀವ ಬಾಯಿಗೆ ಬಂದು ತಡವರಿಸಿ ಎರಡೂ ಕೈಯಲ್ಲಿ ರಿಸೀವರನ್ನೆತ್ತಿ, ಹಲೋ ನಾನೇ ಕಣ್ರಿ, ಮಾತಾಡ್ರಿ. ಆಮೇಲೆ ಅಷ್ಟು ಆ ತಲ್ಲಣವನ್ನು ಅಷ್ಟು ಚೆನ್ನಾಗಿ ಇಲ್ಲಿ ಚಿತ್ರಿಸಿದ್ದಾರೆ ಅಂತ. ಆಮೇಲೆ ನೋಡಿ, ಮಗನ ಕಾರು ಸ್ಟಾರ್ಟ್ ಆಯಿತು, ಹಿಂದೆಯೇ ಮೊಮ್ಮಗಳ ಸ್ಕೂಟಿ, ಮೊಮ್ಮಗನ ವ್ಯಾನು ಬಂದಾಯಿತು. ಹೊರಟಿದ್ದಾರೆ ಎಲ್ಲ. ಏನೋ ಮಗನ ಕಾರು ಸ್ಟಾರ್ಟ್ ಆಯಿತು, ಮಗ ಆಫೀಸಿಗೆ ಹೊರಟ, ಹಿಂದೆ ಮೊಮ್ಮಗಳು ಹೊರಟಳು, ಸ್ಕೂಟಿಯಲ್ಲಿ ಹೊರಟಳು, ಮೊಮ್ಮಗನ ವ್ಯಾನೂ ಬಂದಾಯಿತು, ಸ್ಕೂಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ವ್ಯಾನು ಬಂದಾಯಿತು. ಸೊಸೆಯೊಬ್ಬಳೇ ಇದ್ದಾಳೆ ಮನೆಯಲ್ಲಿ. ಅದಕ್ಕೆ ನೋಡಿ, ಸೊಸೆಯೊಬ್ಬಳಿಗೆ ಇವತ್ತು ದೇವರೇ ಹೊರಗಿನ ಕೆಲಸ ಸಮ್ಮಿಲಿಸಲಿ. ದೇವರೇ ಇವತ್ತೇನಾದರೂ ಮಾಡಿ ಸೊಸೆಯೊಬ್ಬಳಿಗೆ ಹೊರಗೆ ಏನಾದರೂ ಒಂದು ಕೆಲಸ ಕೂಡಿ ಬರುವ ಹಾಗೆ, ಹೊರಗೆ ಹೋಗುವ ಹಾಗೆ ಅವಳಿಗೆ ಆಗಲಿ, ಹೊರಗಿನ ಕೆಲಸ ಸಮ್ಮಿಲಿಸಲಿ, ಕೂಡಿ ಬರಲಿ. ಅಷ್ಟು ಮಾಡಪ್ಪ ನನ್ನಪ್ಪ ಗುಟ್ಟೆ ಮಲ್ಲಪ್ಪ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ.
ಅಂದರೆ ಅಲ್ಲಿ ಆ ಸ್ಥಿತಿ ನೋಡ್ರಿ ಅಂತ, ದೇವರನ್ನು ಬೇಡಿಕೊಳ್ತಕ್ಕಂಥ ಸ್ಥಿತಿಗೆ ಬಂದಿದ್ದಾಳೆ. ಅಪ್ಪ ಮಗ ಹೊರಟ, ಮೊಮ್ಮಗಳು ಹೊರಟರು, ಮೊಮ್ಮಗನ ವ್ಯಾನು ಬಂದಾಯಿತು, ಇನ್ನು ಸೊಸೆ ಒಬ್ಬಳಿದ್ದಾಳೆ, ಏನಾದರೂ ಮಾಡಿ ಸೊಸೆಗೂ ಕೂಡ ಹೊರಗೆ ಕೆಲಸ ಬರುವ ಹಾಗೆ, ಏನಕ್ಕಾದರೂ ಅವಳು ಹೊರಗೆ ಹೋಗುವ ಹಾಗೆ ಮಾಡು, ಒಂದು ನೆಪ ಮಾಡು. ಇಷ್ಟು ಮಾಡಪ್ಪ ನನ್ನಪ್ಪ ಗುಟ್ಟೆ ಮಲ್ಲಪ್ಪ, ನಿನ್ನ ಗಟ್ಟಿ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಯಾಕೆ ಅಂದರೆ ಇವರೆಲ್ಲ ಹೊರಟರೆ ಆಚೆಗೆ ಒಂದಿಷ್ಟು ಹೊತ್ತು ನಿರಾಳ ಮಾತಾಡುತ್ತೇನೆ ನನ್ನ ಮುದುಕನು ಕೂಡ. ಅಂದರೆ ಮಾತಾಡಲಿಕ್ಕೂ ಕೂಡ ಅವರಿಗೆ ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಒಂದಿಷ್ಟು ಇವರೆಲ್ಲ ಹೊರಗೆ ಹೋಗ್ಬಿಟ್ರೆ ನನ್ನ ಮುದುಕನು ಕೂಡ ನಿರಾಳ ಮಾತಾಡುತ್ತೇನೆ. ಹಾಗಾದರೆ ಅರ್ಥ ಐತೆ, ನಾವು ಏನನ್ನು ಕಸ್ಕೊಂಡಿದ್ವಿ ಅವರಿಂದ, ಪಾಲಿನ ನೆಪದಲ್ಲಿ, ಜವಾಬ್ದಾರಿಯ ನೆಪದಲ್ಲಿ ನಾವು ಏನನ್ನು ಅವ್ರನ್ನ ಕಸ್ಕೊಂಡಿದ್ದೀವಿ, ಅವರ ಜೀವನವನ್ನೇ ಕಸ್ಕೊಂಡ್ಬಿಟ್ಟಿದ್ದೀವಿ. ಹಾಗಾದರೆ ಅವರು ವೃದ್ಧರಾಗಿ ತಮ್ಮ ಇಳಿ ವಯಸ್ಸಿನಲ್ಲಿ ಬದುಕಲಿಕ್ಕೆ ಅರ್ಹತೆಯೂ ಇಲ್ವಾ ಅವರಿಗೆ? ಅದನ್ನು ಕಸ್ಕೊಂಡಂಗಲ್ವೇ ನಾವು? ಆದ್ದರಿಂದ ದೇವರ ಮೊರೆ ಹೋಗ್ತಾಳೆ ಆ ಮುದುಕಿ. ಅಷ್ಟು ಮಾಡಪ್ಪ ಗುಟ್ಟೆ ಮಲ್ಲಪ್ಪ, ನಿನ್ನ ಗಟ್ಟಿ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ. ಇವರೆಲ್ಲ ಹೊರಟರೆ ಆಚೆಗೆ ಒಂದಿಷ್ಟು ಹೊತ್ತು ನಿರಾಳ ಮಾತಾಡುತ್ತೇನೆ ನನ್ನ ಮುದುಕನ ಕೂಡ ಅಂತ ಆ ಮುದುಕಿ ಅಲ್ಲಿ ಪ್ರಾರ್ಥಿಸ್ತಾಳೆ ಮನಸ್ಸೊಳಗೆ. ಒಳಗೊಳಗೆ ಪ್ರಾರ್ಥಿಸುತ್ತಿದೆ ಮುದುಕಿ, ಒಳಗೊಳಗೆ ಆ ರೀತಿಯ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮರಗಳ ಒಟ್ಟಲಿಗೆ ಈಗ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಕವಯಿತ್ರಿ ಭಾರಿ ಚೆನ್ನಾಗಿ ಹೇಳ್ತಾರೆ. ಅಂದರೆ ಇದು ಒಂದು, ಅಂದರೆ ಈಗಾಗಲೇ ಅನೇಕ ಇಂಥವು ಬಂದು ಸೇರಿದವೆ, ಇಂಥ ಎಷ್ಟೋ ಪ್ರಾರ್ಥನೆಗಳು. ಮುದುಕಿಯ ಆ ಪ್ರಾರ್ಥನೆ, ಅಷ್ಟು ಮಾಡು, ನಾನು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತಕ್ಕಂಥ ಇಂಥ ಈ ಪ್ರಾರ್ಥನೆಗಳು, ದೇವರನ್ನು ಏನಾದ್ರು ಮಾಡಿ ಕೂಡಿಸು, ಬೆರೆಸು ಅಂತಕ್ಕಂಥ ಇಂಥ ಪ್ರಾರ್ಥನೆಗಳು ಅಗಣಿತ. ಅಂದರೆ ಇದು ಏನು ತಿಳಿಸ್ತದೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಇವತ್ತು ಇಂಥ ಎಷ್ಟೆಷ್ಟೋ ಸಮಸ್ಯೆಗಳು. ಇಲ್ಲಿ ಮುದುಕಿದು ಒಂದು ಉದಾಹರಣೆ ಅಷ್ಟೇ, ಎಷ್ಟೋ ಸಮಸ್ಯೆಗಳು. ಅದಕ್ಕೆ ಹೇಳ್ತಾರೆ ಇಲ್ಲಿ, ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮೊರೆಗಳ ಒಟ್ಟಲಿಗೆ, ಒಂದಿಗೆ ಅಗಣಿತ ಲೆಕ್ಕವಿಲ್ಲದಷ್ಟ ಇಂತಹ ಮೊರೆಗಳ ಒಟ್ಟಿಗೆ ಈಗ ಇನ್ನೊಂದು ಸೇರ್ಪಡೆ. ಈ ಕವಿತೆಯ ಮೂಲಕ ಹೇಳ್ತಾ ಇದ್ದಾರೆ, ಈಗ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಆ ಭಗವಂತನಲ್ಲಿ ಮತ್ತೊಂದು ಪ್ರಾರ್ಥನೆ ಈ ರೀತಿಯಲ್ಲಿ ಸೇರ್ಪಡೆಯಾಗ್ತಾ ಇದೆ ನೋಡಿ. ಕವನದಾದ್ಯಂತ ಇಲ್ಲಿ ಇದು ಕಲ್ಪನೆ ಇರ್ಬೋದು, ವಾಸ್ತವ ಇರ್ಬೋದು, ಏನೇ ಇರ್ಬೋದು, ಆದರೆ ಸ್ಥಿತಿಯಂತೂ ಇವತ್ತು ಇದ್ದೇ ಇದೆ. ಇದಕ್ಕಿಂತಲೂ ಹೀನವಾಗಿ ಇದೆ. ಹೆಚ್ಚಿನ ಕಡೆಗಳಲ್ಲಿ ವೃದ್ಧರನ್ನು ನೋಡಿಕೊಳ್ಳದೇ ಇರುವಂಥ ಅನಾಥವಾಗಿ ಬಿಟ್ಬಿಟ್ಟಿರ್ತಕ್ಕಂಥ. ಈಗ ಗಂಡ ತೀರಿಕೊಂಡಾಗ ಅಮ್ಮ ಒಬ್ಬಳೇ ಇದ್ದರೆ ಅವರನ್ನು ಒಬ್ಬರು ನೋಡ್ಕೊಳ್ತಕ್ಕಂಥದ್ದು ಅದು ಹೇಗೆ ನಡೆದು ಹೋಗ್ತದೆ. ಆದರೆ ಇಬ್ಬರೂ ಇದ್ದಾಗ ಅವರಿಬ್ಬರನ್ನ ಪಾಲು ಮಾಡಿಕೊಂಡು ಅವ್ರನ್ನ ಬೇರೆ ಬೇರೆ ಮಾಡಿ ಜೀವಿಸ್ತಕ್ಕಂಥ ಈ ಸಂಸ್ಕೃತಿ ಉಂಟಲ್ಲ, ಇದು ಈ ಸ್ಥಿತಿಯ ಬಗ್ಗೆ ಇಲ್ಲಿ ತುಂಬ ಮಾರ್ಮಿಕವಾಗಿ ಹೇಳ್ತಾ ಹೋಗಿದ್ದಾರೆ ಅನ್ನೋದೊಂದಿಗೆ ಈ ಪದ್ಯ ಮುಕ್ತಾಯವಾಗ್ತದೆ. ಇಲ್ಲಿ ಇರ್ತಕ್ಕಂಥ ಕೆಲವು ಗಮನಿಸಿ, ಇಲ್ಲಿ ಈ ಬೇಗ ಅನ್ನೋದರು ತದ್ಭವ, ವೇಗ ತತ್ಸಮ, ಸೊಸೆ ಅಂತಕ್ಕಂಥದ್ದು ತದ್ಭವ, ಸ್ನೂಷ ತತ್ಸಮ. ಆಮೇಲೆ ಇಲ್ಲಿ ಕಿರಿಮಗ, ದೊಡ್ಡ ಮಗ, ಇಲ್ಲಿ ಈ ಕಿರಿ ಮತ್ತು ದೊಡ್ಡ ಅನ್ನತಕ್ಕಂಥದ್ದು ಗುಣವಾಚಕ ಆಗಿರುತ್ತೆ ಅಂತ. ಅಂದರೆ ಮಗ ಅನ್ನೋದು ವಿಶೇಷ ಆದರೆ ಕಿರಿ ಅಂತಕ್ಕಂಥದ್ದು ವಿಶೇಷಣ, ಆ ರೀತಿ ಗುಣವಾಚಕ ಬರ್ತದೆ. ಇಲ್ಲಿ ಮತ್ತು ಇನ್ನು ಸಸ್ಯ ಬಿರಾದ ಸ್ವಲ್ಪವು ತುಮಕೂರಿನ ಕಡೆಯೆಲ್ಲ ಬಳಸ್ತಕ್ಕಂಥ ಒಂದಿದು, ತೆಲುಗಲ್ಲಿ ಹೆಚ್ಚು ಅದು ಬಳಕೆಯಲ್ಲಿದೆ. ಆಮೇಲೆ ಗೋಗೆರೆ ಅಂದರೆ ಅಂಗಲಾಚುವುದು, ಬೇಡುವುದು, ಮೊರೆ ಹೋಗೋದು. ಸುಯಿಲು ಅಂದರೆ ನಿಟ್ಟುಸಿರು. ಸಮ್ಮಲಿಸು ಅಂದರೆ ಕೂಡಿ ಬರು. ಸಮ್ಮಲಿಸು ಅಂದರೆ ಏನಾದರೂ ಹೊರಗಿನ ಕೆಲಸ ಕೂಡಿ ಬರಲಿ, ನನ್ನ ಸೊಸೆಗೆ ಏನಾದರೂ ಹೊರಗಿನ ಕೆಲಸ ಕೂಡಿ ಬರಲಿ ಅಂತ. ಹಾಗೆ ನಿರಾಳ ಅಂದರೆ ನಿರಾತಂಕ, ಯಾವುದೇ ಆತಂಕ ಇಲ್ಲದೆ ಇರುವಂಥದ್ದು ನಿರಾಳವಾಗಿ ಮಾತನಾಡ್ಬೋದು ನಾನು ಮುದುಕನು ಕೂಡ. ಸೊಸೆ ಏನಾದರೂ ಹೊರಗೆ ಹೋದರೆ ಮಗ ಹೋಗಿ ಆಯಿತು, ಮೊಮ್ಮಗಳು ಹೋಗಿ ಆಯಿತು, ಇನ್ನು ಸೊಸೆ ಒಬ್ಬಳೇ ಮನೆಯಲ್ಲಿದ್ದಾಳೆ, ಅವಳು ಏನಾದರೂ ಹೊರಗೆ ಹೋದರೆ ನಾನು ನನ್ನ ಮುದುಕನು ಕೂಡ ನಿರಾತಂಕವಾಗಿ ಎಲ್ಲ ಓಪನ್ ಆಗಿ ಮಾತನಾಡಬಹುದು. ಅಂದರೆ ಏನು ಲೆಕ್ಕಾಕಿ ಅಲ್ಲಿ ಯಾವುದಕ್ಕೂ ಅವಕಾಶನೇ ಇಲ್ಲ. ಮುದುಕಿಗೆ ಇದೇ ಊಟ ಕೊಡ್ತಾರೆ ಮತ್ತೊಂದು ಅಷ್ಟೇ, ಮಾತಾಡಲಿಕ್ಕೆ ಅವಕಾಶನೇ ಇಲ್ಲ. ಇದು ಈ ಸ್ಥಿತಿ ಆದರೆ ಅಲ್ಲಿ ಮುದುಕನ ಸ್ಥಿತಿ, ಪಾಪ ಅವನಿಗೆ ಮಾತಾಡಲಿಕ್ಕೂ ಅವಕಾಶ ಇಲ್ಲ. ಮಗ ಬರೋದು, ಸೊಸೆ ಬರೋದು ರಾತ್ರಿ, ಬೆಳಿಗ್ಗೆ ಹೊರಟ್ರೆ ಯಾರ ಹತ್ರ ಮಾತಾಡೋದು? ಬರೋದಿಲ್ಲ ಅವನಿಗೆ, ಅಸ್ಸಾಮಿ ಬರೋದಿಲ್ಲ. ಅದಕ್ಕೆ ಮುದುಕಿ ಕೂಡ ಮಾತಾಡಬೇಕವ, ಅವನ ಸ್ಥಿತಿ. ಆಮೇಲೆ ಅಗಣಿತ ಅಂದರೆ ಲೆಕ್ಕವಿಲ್ಲದಷ್ಟು ಅಂತಕ್ಕಂಥದ್ದು. ಸೊ ಈ ರೀತಿಯಲ್ಲಿ ಇರ್ತಕ್ಕಂಥದ್ದು. ಮುಂದಿನ ಕ್ಲಾಸಲ್ಲಿ ನಾನು ಗ್ರಾಮರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೇನೆ. ಆದ್ದರಿಂದ ಮುಂದಿನ ಕ್ಲಾಸಲ್ಲಿ ನೀವು ಗ್ರಾಮರ್ ಬುಕ್ಕನ್ನು ಸಿದ್ಧವಾಗಿಟ್ಕೊಳ್ಳಿ ಅಂತ ಹೇಳ್ತಾರ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ನಮಸ್ಕಾರ.